ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಇವತ್ತಿನ ತರಗತಿಯಲ್ಲಿ ನಾವು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟಿನ 30 ಇಂಪಾರ್ಟೆಂಟ್ ಕ್ವಶನ್ಸ್ ನ ಡಿಸ್ಕಸ್ ಮಾಡಲಿದ್ದೇವೆ. ನಿಮಗೆ ಗೊತ್ತಿರುವ ಹಾಗೆ ನಾವು ಒಂದು ಹೊಸ ಸೀರೀಸ್ ಅನ್ನು ಸ್ಟಾರ್ಟ್ ಮಾಡಿದ್ದೇವೆ. ಇದರಲ್ಲಿ ನಿಮ್ಮ ಕಾಮರ್ಸಿನ ಟಾಪಿಕ್ನ ಪ್ರತಿಯೊಂದು ಟಾಪಿಕ್ ಇಂದ ಅಟ್ ಲೀಸ್ಟ್ 30 ಕ್ವಶನ್ಸ್ ಅನ್ನು ನಾನು ಡಿಸ್ಕಸ್ ಮಾಡಿಸ್ತೇನೆ ಅಂತ ಹೇಳಿದ್ದೆ. ಅದರಲ್ಲಿ ಇದು 4th ವಿಡಿಯೋ. ದಿಸ್ ಇಸ್ ದ 4th ವಿಡಿಯೋ ಆಫ್ ದಿ ಸೀರೀಸ್. In this class, we are going to discuss about 30 important questions of marketing management. Okay. So first of all, thank you so much. ನೀವು ನನ್ನ ಈ ಸೀರೀಸ್ಗೆ ತುಂಬಾನೇ ಸಪೋರ್ಟ್ ತೋರಿಸ್ತಾ ಇದ್ದೀರಾ. ಅದರೊಂದಿಗೆ ತುಂಬಾ ಜನ ನನ್ನ ಒಂದು ಪೇಯ್ಡ್ ಕ್ಲಾಸಿಗೂ ಕೂಡ ಜಾಯಿನ್ ಆಗಿದ್ದೀರಾ. ಮೊದಲನೇದಾಗಿ ನಾನು ನಿಮಗೆ ಪೇಯ್ಡ್ ಕ್ಲಾಸ್ ಬಗ್ಗೆ ಇನ್ಫಾರ್ಮೇಶನ್ ಹೇಳಬೇಕು ಅಂದ್ರೆ, ಈಗ ಪೇಯ್ಡ್ ಕ್ಲಾಸ್ ಅಲ್ಲಿ ಆಲ್ರೆಡಿ ಕವರ್ ಆಗಿರುವಂತಹ ಚಾಪ್ಟರ್ಸ್ ಇಂದು ಕೂಡ ನಿಮಗೆ ರೆಕಾರ್ಡೆಡ್ ವಿಡಿಯೋಸ್ ಅವೈಲೇಬಲ್ ಇರುತ್ತೆ. ನಮ್ದು ಆಲ್ರೆಡಿ 70% ಇವಾಗ ಕವರ್ ಆಗಿದೆ ಅಂದ್ರೂ ಕೂಡ ಇವತ್ತಿನಿಂದ ಹಿಡಿದು 1 ಮಂತ್ ಟೈಮ್ ಇದೆ ನಿಮ್ಮ ಹತ್ರ. 1 ತಿಂಗಳಲ್ಲಿ ನೀವು ಕಂಪ್ಲೀಟ್ ಸಿಲೆಬಸ್ ಅನ್ನ ರೆಕಾರ್ಡೆಡ್ ಕ್ಲಾಸ್ ಅನ್ನ ದಿನಕ್ಕೆ ಒಂದೊಂದು ಚಾಪ್ಟರ್ ನ ಎಲ್ಲ ವಿಡಿಯೋಸ್ ಅನ್ನ ನೋಡ್ತಾ ಹೋದ್ರೂ ಕೂಡ ನಿಮ್ಮ ಕಂಪ್ಲೀಟ್ ಸಿಲೆಬಸ್ ಅನ್ನ ನೀವು ಕವರ್ ಮಾಡ್ಕೊಳ್ಬಹುದು. ಸೊ ನೀವು ಇಂಟ್ರೆಸ್ಟೆಡ್ ಇದ್ರೆ ನನಗೆ ಇಲ್ಲಿ ಬರ್ತಾ ಇರುವಂತಹ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಬೇಕು. ನಾನು ಡೀಟೇಲ್ಸ್ ಅನ್ನ ಕಳಿಸ್ತೀನಿ. ನಮ್ಮ ಜಟಾಯು ಕರಿಯರ್ ಅಕಾಡೆಮಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಜುಲೈ ಬ್ಯಾಚ್ ಅನ್ನ ಪರ್ಚೇಸ್ ಮಾಡಿದ್ರೆ ನೀವು 1 ತಿಂಗಳಲ್ಲಿ 100% ಎಲ್ಲ ಕ್ಲಾಸ್ ಅನ್ನ ಕವರ್ ಮಾಡಿಕೊಂಡು ನಿಮ್ಮ ಸೆಟ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಬಹುದು. ಅದರೊಂದಿಗೆ ಈ ವಿಡಿಯೋಸ್ ಅನ್ನ ಆದಷ್ಟು ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ವಿಡಿಯೋಸ್ ಅನ್ನ ಲೈಕ್ ಮಾಡಿ. ನಿಮ್ಮ ಏನು ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳೋದಕ್ಕೆ ಮರಿಬೇಡಿ. ಮೊದಲನೇ ಪ್ರಶ್ನೆ, ದ ಟರ್ಮ್ ಮಾರ್ಕೆಟಿಂಗ್ ಮಿಕ್ಸ್ ವಾಸ್ ಕಾಯಿನ್ಡ್ ಬೈ. ಮಾರ್ಕೆಟಿಂಗ್ ಮಿಕ್ಸ್ ಅಂದ್ರೆ ಏನು? ಇಟ್ ಈಸ್ ದ ಕಾಂಬಿನೇಷನ್ ಆಫ್ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ವಿ ಯೂಸ್ ಇನ್ ಮಾರ್ಕೆಟಿಂಗ್. ಓಕೆನಾ? ಈಗ ಮಾರ್ಕೆಟಿಂಗ್ ಮಿಕ್ಸ್ ಅಂತ ಬಂದಾಗ ನಮಗೆ ಗೊತ್ತು 4 P's ಆಫ್ ಮಾರ್ಕೆಟಿಂಗ್ ಮಿಕ್ಸ್ ಅಂತ ನಾವು ಕರಿತೀವಿ. ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್ ಅಂಡ್ ಪ್ರಮೋಷನ್. ಓಕೆನಾ? ಇದಕ್ಕೆ ಅಡಿಷನಲ್ ಆಗಿ ನಾನು ಸ್ವಲ್ಪ ಹೇಳಕ್ಕೆ ಇಷ್ಟಪಡ್ತೀನಿ. ಈ 4 P's ಆಫ್ ಮಾರ್ಕೆಟಿಂಗ್ ಮಿಕ್ಸ್ ಏನಿದೆ, ದಿಸ್ ಇಸ್ ಟ್ರೂ ಇನ್ ಕೇಸ್ ಆಫ್ ಪ್ರಾಡಕ್ಟ್ ಮಾರ್ಕೆಟಿಂಗ್. ಅಂದ್ರೆ ನೀವು ಒಂದು ಪ್ರಾಡಕ್ಟ್ ಅನ್ನ ಸೆಲ್ ಮಾಡ್ತಾ ಇದ್ದೀರಾ ಅಂದ್ರೆ ಈ 4 P's ಇನಫ್ ಆಗತ್ತೆ. ಬಟ್ ನೀವು ಸರ್ವಿಸ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ ಅಂದ್ರೆ ಅದೇ ಅಡಿಷನಲ್ 3's ಬರುತ್ತೆ. ಓಕೆನಾ? ಸೊ ಇನ್ ಸರ್ವಿಸ್ ಮಾರ್ಕೆಟಿಂಗ್ ಅಲ್ಲಿ ನಾವು 7 P's ಆಫ್ ಮಾರ್ಕೆಟಿಂಗ್ ಮಿಕ್ಸ್ ಅಂತ ಕರಿತೀವಿ. ಆ 3 ಅಡಿಷನಲ್ ಪೀಸ್ ಯಾವುದು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ. ಮುಂದೆ ಅದರ ಬಗ್ಗೆ ಡೀಟೇಲ್ಸ್ ಬರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದ್ರೆ ನಾನು ಪ್ರತಿಯೊಂದು ಕ್ವಶನ್ ಅನ್ನು ಕೂಡ ಡೀಟೇಲ್ ಆಗಿ ಅನಲೈಸ್ ಮಾಡ್ತಾ ಇದ್ದೀನಿ. ಟ್ರಿಕ್ಸ್ ಅಂಡ್ ಟಿಪ್ಸ್ ಅನ್ನು ಕೂಡ ಹೇಳ್ತಾ ಹೋಗ್ತಾ ಇದ್ದೀನಿ. ದ ಟರ್ಮ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ವಾಸ್ ಕಾಯಿನ್ಡ್ ಬೈ. ಈ ಒಂದು ಮಾರ್ಕೆಟಿಂಗ್ ಮಿಕ್ಸ್ ಅನ್ನುವಂತಹ ವರ್ಡ್ ಅನ್ನ, ಓಕೆನಾ, ದ ಟರ್ಮ್ ಮಾರ್ಕೆಟಿಂಗ್ ಮಿಕ್ಸ್ ಅನ್ನುವಂತಹ ವರ್ಡ್ ಅನ್ನ ಯಾರು ಫಸ್ಟ್ ಟೈಮ್ ಯೂಸ್ ಮಾಡಿದ್ರು ಅಂತ, ಹೂ ಕಾಯಿನ್ಡ್ ದಿಸ್ ಪರ್ಟಿಕ್ಯುಲರ್ ವರ್ಡ್ ಅಂತ ಕೇಳಿದಾಗ ಆನ್ಸರ್ ಈಸ್ ನೀಲ್ ಬಾರ್ಡನ್. ಓಕೆನಾ? ನೀಲ್ ಬಾರ್ಡನ್ ಫಸ್ಟ್ ಕಾಯಿನ್ಡ್ ದಿಸ್ ಪರ್ಟಿಕ್ಯುಲರ್ ವರ್ಡ್ ಮಾರ್ಕೆಟಿಂಗ್ ಮಿಕ್ಸ್. ಓಕೆ, ಇನ್ 1940s. Neil Borden coined the term marketing mix in 1940s, which was later popularized by Jerome McCarthy. ಇದನ್ನು ಕೂಡ ನೆನಪಿಟ್ಕೊಳ್ಬೇಕು. ಈ ವರ್ಡ್ ಅನ್ನ ಫಸ್ಟ್ ಅಂದ್ರೆ ಕಾಯಿನ್ಡ್ ಬೈ ಹೂಮ್? ನೀಲ್ ಬಾರ್ಡನ್. ಅಂದ್ರೆ ಇದನ್ನ ಈ ವರ್ಡ್ ಅನ್ನ ಫ್ರೇಮ್ ಮಾಡಿರೋರು, ಕಾಯಿನ್ ಮಾಡಿರೋರು ಯಾರು? ನೀಲ್ ಬಾರ್ಡನ್ ಅಂತ. ಬಟ್ ಇದನ್ನ ಫೇಮಸ್ ಮಾಡಿರೋದು ಯಾರಿಂದ? ಇದು ಫೇಮಸ್ ಆಯ್ತು, ಯಾರಿಂದ ಇದು ಪಾಪ್ಯುಲರೈಸ್ ಆಯ್ತು ಅಂತ ಅಂದ್ರೆ ಜೆರೋಮ್ ಮೆಕಾರ್ತಿ. ಯಾಕಂದ್ರೆ ಇವರು ಇದನ್ನ ಜಾಸ್ತಿ ಪಾಪ್ಯುಲರೈಸ್ ಮಾಡಿದ್ರು ಆಸ್ ಇದನ್ನ 4 P's ಆಫ್ ಮಾರ್ಕೆಟಿಂಗ್ ಅಂತ. ಈಗ ನಿಮಗೆ ಕ್ವಶನ್ ಕೇಳಿದ್ರೆ ಹೂ ಇಂಟ್ರೊಡ್ಯೂಸ್ಡ್ ಆರ್ ಹೂ ಪಾಪ್ಯುಲರೈಸ್ಡ್ ದ 4 P's ಆಫ್ ಮಾರ್ಕೆಟಿಂಗ್ ಟರ್ಮ್ ಅಥವಾ ಕಾನ್ಸೆಪ್ಟ್ ಅಂತ ಕೇಳಿದ್ರೆ ಜೆರೋಮ್ ಮೆಕಾರ್ತಿ ಅಂತ ನಿಮಗೆ ಗೊತ್ತಿರಬೇಕು. 4 P's ಯಾವುದು? ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್ ಅಂಡ್ ಪ್ರಮೋಷನ್. ಅದೇ ಮಾರ್ಕೆಟಿಂಗ್ ಮಿಕ್ಸ್ 1940 ಅಲ್ಲಿ ನೀಲ್ ಬಾರ್ಡನ್ ಅನ್ನುವರು ಫಸ್ಟ್ ಟೈಮ್ ಈ ವರ್ಡ್ ಅನ್ನ ಪಾಪ್ಯುಲರೈಸ್ ಮಾಡ್ತಾರೆ. ಓಕೆ, ದೆನ್ ಸೆಕೆಂಡ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಕಂಪೋನೆಂಟ್ ಆಫ್ 4 P's ಆಫ್ ಮಾರ್ಕೆಟಿಂಗ್. ನೋಡಿ, ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್, ಪ್ರಮೋಷನ್ ನಿಮಗೆ ಗೊತ್ತಿದೆ. ಯಾವುದು ಅಲ್ಲ ಅಂತ ಕೇಳಿದ್ರೆ ಪೀಪಲ್. ಈಗಲೇ ನಿಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳಿದ್ದೆ ನಾನು ನಿಮಗೆ. ಉಳಿದ 4 ಅಡಿಷನಲ್ P's ಯಾವುದು? ಓಕೆನಾ? ಅಡಿಷನಲ್ P's ಯಾವುದು ಅಂತ ಕೇಳಿದಾಗ ನಿಮಗೆ ಆ ಅಡಿಷನಲ್ P's ಗೊತ್ತಿದ್ರೆ ಇಲ್ಲಿ ಬಂದಿರುವಂತಹ ಒಂದು P ಅಡಿಷನಲ್ P ನ ಒಂದು ಪಾರ್ಟಾ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ನೋಡಿ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಕಂಪೋನೆಂಟ್ ಆಫ್ 4 P's ಆಫ್ ಮಾರ್ಕೆಟಿಂಗ್? ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್ ಅಂಡ್ ಪ್ರಮೋಷನ್ ಅಂತ ಹೇಳ್ತೀವಿ. ಇಲ್ಲಿ ಪೀಪಲ್ ಅಂತ ಬಂದಿದೆ. ಸೊ ಪೀಪಲ್ ಇಸ್ ಅ ಪಾರ್ಟ್ ಆಫ್ ಎಕ್ಸ್ಟೆಂಡೆಡ್ ಮಾರ್ಕೆಟಿಂಗ್ ಮಿಕ್ಸ್. ಅದು ಯಾವುದು? 7 P's ರಿಲೆವೆಂಟ್ ಟು ಸರ್ವಿಸ್ ಮಾರ್ಕೆಟಿಂಗ್. ಓಕೆನಾ? ಇನ್ನೂ ಕೂಡ ನಾನು ನಿಮ್ಗೆ ಹೇಳ್ತಾ ಇಲ್ಲ ಆ 7 P's ನ ಅಡಿಷನಲ್ 3 P's ಯಾವುದು ಅಂತ. ಒಂದಂತೂ ನಿಮಗೆ ಗೊತ್ತಾಯ್ತು, ಪೀಪಲ್ ಅಂತ. ಓಕೆ, ನಾವು ಲೆಟ್ ಮಿ ನೋ ಇನ್ ಕಮೆಂಟ್ ಬಾಕ್ಸ್ ಉಳಿದು 2 ಯಾವುದು ಅಂತ. 7 P's ಆಫ್ ಮಾರ್ಕೆಟಿಂಗ್ ಅಂತ ಬಂದಾಗ ಇಲ್ಲಿ 5 P's ಕವರ್ ಆಯ್ತು. ಪ್ರಾಡಕ್ಟ್, ಪ್ರೈಸ್, ಪ್ರಮೋಷನ್, ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್, ಪ್ರಮೋಷನ್ ಅಂಡ್ ಪೀಪಲ್. ಓಕೆನಾ? ಈಗ ಉಳಿದ 2 P's ಯಾವುದು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋಕೆ ಮರಿಬೇಡಿ. ಇಲ್ಲಿ ನೋಡಿ, ಇಲ್ಲಿ ಏನ್ ಕ್ವಶನ್ ಕೇಳಿದ್ರು, ಯಾವುದು 4 P's ಆಫ್ ಮಾರ್ಕೆಟಿಂಗ್ ಪಾರ್ಟ್ ಅಲ್ಲ ಅಂತ.
7 P's ಆಫ್ ಮಾರ್ಕೆಟಿಂಗಿನ ಪಾರ್ಟ್ ಹೌದು, ಬಟ್ 4 P's ಆಫ್ ಮಾರ್ಕೆಟಿಂಗಿನ ಪಾರ್ಟ್ ಅಲ್ಲ. 4 P's ಯಾವ್ಯಾವುದು? ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್ ಅಂಡ್ ಪ್ರಮೋಷನ್. ದೆನ್ ಮಾರ್ಕೆಟಿಂಗ್ ಸೆಗ್ಮೆಂಟೇಷನ್ ರೆಫರ್ಸ್ ಟು, ನೋಡಿ ನೆನ್ಪಿಟ್ಕೊಳ್ಳಿ, ಇನ್ ಶಾರ್ಟ್ ಹೇಳ್ತೀನಿ, STP ಮಾಡೆಲ್ ಅಂತ ಬರುತ್ತೆ. ಅಂದ್ರೆ ಏನು? ಸೆಗ್ಮೆಂಟೇಷನ್, ಟಾರ್ಗೆಟಿಂಗ್ ಅಂಡ್ ಪೊಸಿಷನಿಂಗ್ ಅಂತ. ಎಂಟೈರ್ ಕಸ್ಟಮರ್ಸ್ ಅಥವಾ ಎಂಟೈರ್ ಒಂದು, ಈಗ ನೀವೇನೋ ಒಂದು ಪ್ರಾಡಕ್ಟ್ ಅನ್ನ ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ, ಎಂಟೈರ್ ಇಂಡಿಯನ್ ಮಾರ್ಕೆಟ್ ಅನ್ನ ನೀವು ಕವರ್ ಮಾಡಕ್ಕೆ ಸಾಧ್ಯನಾ? ಇಲ್ಲ. ಆದ್ರೆ ನೀವೇನ್ ಮಾಡ್ಬೇಕಾಗತ್ತೆ? ಮಾರ್ಕೆಟ್ ಅನ್ನ ಸೆಗ್ಮೆಂಟ್ ಮಾಡ್ಬೇಕಾಗತ್ತೆ. ಅಂದ್ರೆ ಆನ್ ದ ಬೇಸಿಸ್ ಆಫ್ ಜೆಂಡರ್ ಇರಬಹುದು, ಅಥವಾ ಆನ್ ದ ಬೇಸಿಸ್ ಆಫ್ ಇನ್ಕಮ್ ಇರಬಹುದು, ಅಥವಾ ಆನ್ ದ ಬೇಸಿಸ್ ಆಫ್ ಲಿಟ್ರಸಿ ರೇಟ್ ಇರಬಹುದು, ಅಥವಾ ಆನ್ ದ ಬೇಸಿಸ್ ಆಫ್ ನಾವೇನಂತೀವಿ ಜಿಯೋಗ್ರಫಿಕಲ್ ಏರಿಯಾಸ್ ಇರ್ಬೋದು. ಈ ರೀತಿ ಡಿವೈಡ್ ಮಾಡ್ಬೇಕಾಗತ್ತೆ. ಅಂದ್ರೆ ಎಂಟೈರ್ ಮಾರ್ಕೆಟ್ ಅನ್ನ ಬೇರೆ ಬೇರೆ ಸಬ್ ಗ್ರೂಪ್ಸ್ ಆಗಿ ಡಿವೈಡ್ ಮಾಡೋದಕ್ಕೆ ಸೆಗ್ಮೆಂಟೇಷನ್ ಅಂತೀವಿ. ಅದರಲ್ಲಿನ ಕೆಲವೊಂದು ಸೆಗ್ಮೆಂಟೇಷನ್ಸ್ ಅನ್ನ ನಾವು ಸಿಲೆಕ್ಟ್ ಮಾಡಿ ಅದಕ್ಕೆ ಮಾರ್ಕೆಟಿಂಗ್ ಮಾಡೋದನ್ನ ಟಾರ್ಗೆಟಿಂಗ್ ಅಂತೀವಿ. ಪೊಸಿಷನಿಂಗ್ ಅಂದ್ರೆ ಏನು? ನಿಮ್ಮ ಪ್ರಾಡಕ್ಟ್ ಅನ್ನ ಕಸ್ಟಮರ್ ಮೈಂಡ್ ಅಲ್ಲಿ ಆ ಒಂದು ಪ್ರಾಡಕ್ಟ್ ಗೆ ಒಂದು ಪ್ಲೇಸ್ ಅನ್ನ ಕ್ರಿಯೇಟ್ ಮಾಡೋದು, ಅಥವಾ ಒಂದು ಸ್ಪೆಷಲ್ ಸ್ಥಾನವನ್ನ ಕಸ್ಟಮರ್ ಮೈಂಡ್ ಅಲ್ಲಿ ಕ್ರಿಯೇಟ್ ಮಾಡೋದಕ್ಕೆ ಪೊಸಿಷನಿಂಗ್ ಅಂತೀವಿ. ಈ ಮೂರನ್ನು ಯಾವಾಗ್ಲೂ ಮರೆಯಕ್ಕೆ ಹೋಗ್ಬೇಡಿ, ತುಂಬಾ ಸಲ ಕ್ವಶನ್ ಕೇಳ್ತಾರೆ. ಈಗ ನಿಮಗೆ ಕೇಳಿರುವಂತ ಕ್ವಶನ್ ಏನು? ಮಾರ್ಕೆಟ್ ಸೆಗ್ಮೆಂಟೇಷನ್ ರೆಫರ್ಸ್ ಟು. ಮಾರ್ಕೆಟ್ ಸೆಗ್ಮೆಂಟೇಷನ್ ಅಂದ್ರೆ ಏನು? ಡಿವೈಡಿಂಗ್ ಅ ಮಾರ್ಕೆಟ್ ಇಂಟು ಡಿಸ್ಟಿಂಕ್ಟ್ ಗ್ರೂಪ್ ಆಫ್ ಬಯರ್ಸ್. ಹೌದಾ? ಅಥವಾ ಸೆಲ್ಲಿಂಗ್ ಪ್ರಾಡಕ್ಟ್ಸ್ ಟು ಆಲ್ ಕಸ್ಟಮರ್ಸ್ ಅಂತ ಅರ್ಥನಾ? ಡಿಟರ್ಮೈನಿಂಗ್ ದ ಪ್ರೈಸ್ ಆಫ್ ದ ಪ್ರಾಡಕ್ಟ್ ಅಂತ ಅರ್ಥನಾ? ಸೆಟ್ಟಿಂಗ್ ಆಫ್ ಡಿಸ್ಟ್ರಿಬ್ಯೂಷನ್ ಚಾನಲ್ ಅಂತ ಅರ್ಥನಾ? ನೋಡಿ, ಡಿವೈಡಿಂಗ್ ಅ ಮಾರ್ಕೆಟ್ ಇಂಟು ಡಿಸ್ಟಿಂಕ್ಟ್ ಗ್ರೂಪ್ ಆಫ್ ಬಯರ್ಸ್. ಎಂಟೈರ್ ಮಾರ್ಕೆಟ್ ಅನ್ನ ಬೇರೆ ಬೇರೆ ಗ್ರೂಪ್ಸ್ ಆಗಿ ಡಿವೈಡ್ ಮಾಡೋದಕ್ಕೆ ಸೆಗ್ಮೆಂಟೇಷನ್ ಅಂತ ಕರಿತೀವಿ. ಮುಂದೆ ನೋಡಿ, ಅ ನಿಶ್ ಮಾರ್ಕೆಟ್ ಈಸ್. ನಿಶ್ ಅಂದ್ರೆ ಏನು ಗೊತ್ತಾ? ಒಂದು ಸ್ಮಾಲ್ ಗ್ರೂಪ್ ಅನ್ನ, ಅ ಸ್ಮಾಲ್ ಸೆಗ್ಮೆಂಟ್ ವಿತ್ ಸ್ಪೆಸಿಫಿಕ್ ನೀಡ್ಸ್. ಅಂದ್ರೆ ನಾವೇನ್ ಮಾಡ್ತೀವಿ? ಚಿಕ್ಕ ಗ್ರೂಪ್ ಅನ್ನ, ಸ್ಪೆಸಿಫಿಕ್ ನೀಡ್ ಇರೋ ಗ್ರೂಪ್ ಅನ್ನ ನಾವು ಸಿಲೆಕ್ಟ್ ಮಾಡ್ತೀವಿ, ಅವರನ್ನೇ ಫೋಕಸ್ ಮಾಡ್ತೀವಿ. ಅದಕ್ಕೆ ನಿಶ್ ಮಾರ್ಕೆಟಿಂಗ್ ಅಂತಾರೆ. ನಿಶ್ ಮಾರ್ಕೆಟಿಂಗ್ ಅಂತ ಬಂದಾಗ ಸ್ಪೆಸಿಫಿಕ್ ಗ್ರೂಪ್ಸ್ ವಿತ್ ಸ್ಮಾಲ್ ಗ್ರೂಪ್ ವಿತ್ ಸ್ಪೆಸಿಫಿಕ್ ನೀಡ್ಸ್ ಅಂತ ನೆನಪಿಟ್ಕೊಳ್ಬೇಕು. ನೆನಪಿರತ್ತಾ? ಓಕೆ, ಈಸಿ ಇದೆ. ಈಗ ಫಾರ್ ಎಕ್ಸಾಂಪಲ್ ಕುಲಕರ್ಣಿ ಕಾಮರ್ಸ್ ಕ್ಲಾಸಸ್ ಅಲ್ಲಿ ನಾವು ಎಲ್ಲ ಕಾಮರ್ಸಿನ ಟಾಪಿಕ್ಸ್ ಅನ್ನು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೇವೆ. ಆದ್ರೂ ಕೂಡ ನಮ್ಮ ನಿಶ್ ಏನು ಅಥವಾ ನಮ್ಮ ಒಂದು ಟಾರ್ಗೆಟ್ ಏನು ಹೇಳಿ? ನಮ್ಮ ಒಂದು ಸ್ಪೆಷಲ್ ಸೆಗ್ಮೆಂಟ್ ಏನು? ಕೆಸೆಟ್ ಅಂಡ್ ನೆಟ್ ಪ್ರಿಪರೇಷನ್. ಸೊ ಈ ಸ್ಮಾಲ್ ಸೆಗ್ಮೆಂಟ್ ಇದೆ, ಸ್ಮಾಲ್ ಸೆಗ್ಮೆಂಟ್ ವಿತ್ ಸ್ಪೆಸಿಫಿಕ್ ನೀಡ್ಸ್. ಸ್ಪೆಸಿಫಿಕ್ ನೀಡ್ಸ್ ಇದೆ, ಸ್ಮಾಲ್ ಸೆಗ್ಮೆಂಟ್, ಕೆಸೆಟ್ ನೆಟ್ಟಿನ ಸ್ಮಾಲ್ ಸೆಗ್ಮೆಂಟ್ ನ ವಿತ್ ಸ್ಪೆಸಿಫಿಕ್ ನೀಡ್ಸ್ ನಾವು ಏನ್ ಮಾಡಿದೀವಿ? ಸಿಲೆಕ್ಟ್ ಮಾಡ್ಕೊಂಡಿದೀವಿ. ಓಕೆ ಓಕೆ ಅದೇ ರೀತಿ ಅ ಲಾರ್ಜ್ ಮಾರ್ಕೆಟ್ ವಿತ್ ಮಾಸ್ ಅಪೀಲ್ ಅಂತನ ಅಲ್ಲ. ಲಾರ್ಜ್ ಮಾರ್ಕೆಟ್ಗೆ ನಾವು ನಿಶ್ ಅಂತ ಕರೆಯೋದಿಲ್ಲ. ಅ ಸ್ಮಾಲ್ ಸೆಗ್ಮೆಂಟ್ ವಿತ್ ಸ್ಪೆಸಿಫಿಕ್ ನೀಡ್ಸ್ ಅಂತೀವಿ. ಅ ಮಾರ್ಕೆಟ್ ಬೇಸ್ಡ್ ಆನ್ ಜಿಯೋಗ್ರಫಿಕ್ ಲೊಕೇಶನ್ ಅಲ್ಲ. ಅ ಮಾರ್ಕೆಟ್ ವಿತ್ ಹೈ ಕಾಂಪಿಟೇಷನ್. ನೋಡಿ, ನಿಶ್ ಮಾರ್ಕೆಟ್ ಅಂದ್ರೆ ಅ ಸ್ಮಾಲ್ ಸೆಗ್ಮೆಂಟ್ ವಿತ್ ಸ್ಪೆಸಿಫಿಕ್ ನೀಡ್ಸ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್, ಫಿಫ್ತ್ ಕ್ವೆಶ್ಚನ್. ದ ಪ್ರೈಮರಿ ಗೋಲ್ ಆಫ್ ಮಾರ್ಕೆಟಿಂಗ್ ಈಸ್ ಟು. ನೋಡಿ, ಮಾರ್ಕೆಟಿಂಗಿಗೆ ಹಲವಾರು ಆಬ್ಜೆಕ್ಟಿವ್ಸ್ ಇದೆ ಅಥವಾ ಹಲವಾರು ಗೋಲ್ಸ್ ಅನ್ನ ಮಾರ್ಕೆಟಿಂಗ್ ಹೊಂದಿದೆ. ಆದ್ರೆ ಅದರಲ್ಲಿಯೂ ಕೂಡ ಪ್ರೈಮರಿ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆದಂತಹ ಮತ್ತೆ ಫಸ್ಟ್ ಆಬ್ಜೆಕ್ಟಿವ್ ಏನಪ್ಪಾ ಅಂದ್ರೆ ಸ್ಯಾಟಿಸ್ಫೈ ಕಸ್ಟಮರ್ ನೀಡ್ಸ್ ಪ್ರಾಫಿಟೇಬಲಿ. ನೋಡಿ, ಇನ್ಕ್ರೀಸ್ ಪ್ರೊಡಕ್ಷನ್. ಮಾರ್ಕೆಟಿಂಗ್ ಮಾಡೋದು ನೀವು ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡೋಗೋಸ್ಕರನ? ಮ್ಯಾಕ್ಸಿಮೈಸ್ ಪ್ರಾಫಿಟ್ ಓನ್ಲಿನಾ? ನೋಡಿ, ಸ್ಯಾಟಿಸ್ಫೈ ಕಸ್ಟಮರ್ ನೀಡ್ಸ್ ಪ್ರಾಫಿಟೇಬಲಿ. ಸ್ಯಾಟಿಸ್ಫೈ ಕಸ್ಟಮರ್ ನೀಡ್ಸ್ ಪ್ರಾಫಿಟೇಬಲಿ ಅಂದ್ರೆ ಪ್ರಾಫಿಟ್ ಮಾಡ್ಕೊಳ್ಳೋದ್ರ ಜೊತೆಗೆ ಕಸ್ಟಮರ್ ನೀಡ್ ಅನ್ನು ಕೂಡ ಸ್ಯಾಟಿಸ್ಫೈ ಮಾಡೋದು ಅಂದ್ರೆ ಓಕೆ. ಓನ್ಲಿ ಪ್ರಾಫಿಟ್ ಅಂದ್ರೆ ಇಟ್ ಇಸ್ ನಾಟ್ ದ ಪರ್ಪಸ್ ಆಫ್ ಮಾರ್ಕೆಟಿಂಗ್. ಅರ್ಥ ಆಯ್ತಾ? ಮಿನಿಮೈಸ್ ಕಾಸ್ಟ್ ಅಂತನ ಅಲ್ಲ. ಸೊ ಮಾಡರ್ನ್ ಮಾರ್ಕೆಟಿಂಗ್ ಫೋಕಸಸ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಮೀಟಿಂಗ್ ಕಸ್ಟಮರ್ ನೀಡ್ಸ್ ಪ್ರಾಫಿಟೇಬಲಿ, ಎನ್ಶೋರಿಂಗ್ ಲಾಂಗ್ ಟರ್ಮ್ ಬಿಸ್ನೆಸ್ ಸಕ್ಸಸ್. ಓಕೆನಾ? ಇಲ್ಲಿ ಉದ್ದೇಶ ಏನು? ಲಾಂಗ್ ಟರ್ಮ್ ಬಿಸ್ನೆಸ್ ಸಕ್ಸಸ್ ಆಗಬೇಕು ಅಂದ್ರೆ ಇದರಲ್ಲಿ ಏನ್ ಮಾಡ್ಬೇಕಾಗತ್ತೆ? ನಾವು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಗೆ ಫೋಕಸ್ ಮಾಡ್ಬೇಕಾಗತ್ತೆ. ಅದರ್ವೈಸ್ ಓನ್ಲಿ ಫೋಕಸ್ಡ್ ಆನ್ ಪ್ರಾಫಿಟ್ ಅಂದ್ರೆ it will be successful only in short run ಅಂತ. ಓಕೆನಾ? ದೆನ್ ಸಿಕ್ಸ್ತ್ ಕ್ವಶನ್ ನೋಡಿ, which of the following is not a basis for demographic segmentation? ನೋಡಿ, ಡೆಮೋಗ್ರಫಿಕ್ ಸೆಗ್ಮೆಂಟೇಷನ್ ಅಂದ್ರೆ ಏನು? ಪಾಪ್ಯುಲೇಷನ್ ಬೇಸ್ಡ್ ಮೇಲೆ, ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪಾಪ್ಯುಲೇಷನ್ ಇಸ್ ಕಾಲ್ಡ್ as ಡೆಮೋಗ್ರಫಿಕ್ ಅಂತ ನಮಗೆ ಗೊತ್ತು. ಅಂದ್ರೆ ಈಗ ಪಾಪ್ಯುಲೇಷನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಏನು? ಏಜ್ ಆಗಿರಬಹುದು, ಜೆಂಡರ್ ಆಗಿರಬಹುದು, ಇನ್ಕಮ್ ಆಗಿರಬಹುದು. ಇದರ ಬೇಸಿಸ್ ಮೇಲೆ ನೀವು ಮಾರ್ಕೆಟ್ ಅನ್ನ ಡಿವೈಡ್ ಮಾಡಿದ್ರೆ ಅದನ್ನ ನಾವು ಡೆಮೋಗ್ರಫಿಕ್ ಸೆಗ್ಮೆಂಟೇಷನ್ ಅಂತ ಕರಿತೀವಿ. ಅದೇ ಪರ್ಸನಾಲಿಟಿ ಬೇಸ್ಡ್ ಮೇಲೆ ನಾವು ಡಿವೈಡ್ ಮಾಡ್ತಾ ಇದ್ದೀವಿ. ಓಕೆನಾ? ಪರ್ಸನಾಲಿಟಿ ಬೇಸ್ಡ್ ಮೇಲೆ ಡಿವೈಡ್ ಮಾಡ್ತಾ ಇದ್ದೀವಿ ಅಂದ್ರೆ ಅದನ್ನ ನಾವೇನಂತೀವಿ? ಸೈಕೋಗ್ರಾಫಿಕ್ ವೇರಿಯೇಬಲ್ ಅಂತ ಕರಿತೀವಿ. ಪರ್ಸನಾಲಿಟಿ ಈಸ್ ಅ ಸೈಕೋಗ್ರಾಫಿಕ್ ವೇರಿಯೇಬಲ್, ಡೆಮೋಗ್ರಫಿಕ್ ಅಲ್ಲ. ಸೈಕೋಗ್ರಾಫಿಕ್ ಅಲ್ಲಿ ಬೇರೆ ಯಾವ ಅಂಶಗಳು ಬರುತ್ತೆ? ವ್ಯಾಲ್ಯೂಸ್ ಇರ್ಬೋದು, ಇಂಟ್ರೆಸ್ಟ್ ಇರ್ಬೋದು, ಈ ಎಲ್ಲ ಅಂಶಗಳು ಇದರಲ್ಲಿ ಬರುತ್ತೆ. ಸೈಕೋಗ್ರಾಫಿಕ್ ಸೆಗ್ಮೆಂಟೇಷನ್ ಅಲ್ಲಿ ಬರುತ್ತೆ. ಅರ್ಥ ಆಗ್ತಾ ಇದೆಯಾ?
ದೆನ್ 7th ಕ್ವೆಶ್ಚನ್ ಅಂತ ಬಂದಾಗ ಇನ್ B2B ಮಾರ್ಕೆಟಿಂಗ್, ಮೊದಲನೇದಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬೇಕು B2B ಅಂದ್ರೆ ಏನು, ಓಕೆನಾ. ಸಿ ಇನ್ B2B ಮಾರ್ಕೆಟಿಂಗ್ ದ ಬೈಯಿಂಗ್ ಡಿಸಿಷನ್ ಈಸ್ ಟಿಪಿಕಲಿ, B2B ಅಂದ್ರೆ ಬಿಸ್ನೆಸ್ ಟು ಬಿಸ್ನೆಸ್ ಅಂತ ಅರ್ಥ. ನೋಡಿ ಇಲ್ಲಿವರೆಗೂ ನೀವು ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ನಿಜವಾಗ್ಲೂ ನೀವು ನಿಮ್ಮ ಪ್ರಿಪರೇಷನ್ ಅಲ್ಲಿ ಸೀರಿಯಸ್ ಆಗಿದ್ದೀರಾ ಅಂತ ಅರ್ಥ. 30th ಕ್ವೆಶ್ಚನ್ ವರೆಗೂ ಕಂಪ್ಲೀಟ್ ಆಗಿ ನೋಡಿದ್ರೆ ಮ್ಯಾಮ್ ನಾನು 30 ಕ್ವೆಶ್ಚನ್ ವರೆಗೂ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿದ್ದೀನಿ, ಇದೇ ರೀತಿ ವಿಡಿಯೋನ ಅಪ್ಲೋಡ್ ಮಾಡಿ ನಾವು ಕಂಪ್ಲೀಟ್ ಆಗಿ ವಿಡಿಯೋನ ನೋಡ್ತಾ ಇದ್ದೀವಿ ಅಂತ ನೀವು ನನಗೆ ರಿಪ್ಲೈ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಇನ್ B2B ಮಾರ್ಕೆಟಿಂಗ್ ದ ಬೈಯಿಂಗ್ ಡಿಸಿಷನ್ ಇಸ್ ಟಿಪಿಕಲಿ, ನೋಡಿ ಬಿಸ್ನೆಸ್ ಟು ಬಿಸ್ನೆಸ್, ಒಂದು ಬಿಸ್ನೆಸ್ ಇನ್ನೊಂದು ಬಿಸ್ನೆಸ್ ಕಡೆಯಿಂದ ಪರ್ಚೇಸ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಒಂದು ಬಿಸ್ನೆಸ್ ಅವರು ಬೇರೆ ಬಿಸ್ನೆಸ್ ಕಡೆಯಿಂದ ಒಂದು ಮಷಿನರಿಯನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ಅನ್ಕೊಳ್ಳಿ. ನನಗೆ ಇವಾಗ ನನ್ನ ಫ್ಯಾಕ್ಟರಿಯಲ್ಲಿ ಮಷಿನರಿ ಬೇಕಾಗಿದೆ, ನಾನು ಮಷಿನರಿನ ಪರ್ಚೇಸ್ ಮಾಡ್ತಾ ಇದ್ದೀನಿ ಬೇರೆ ಬಿಸ್ನೆಸ್ ಕಡೆಯಿಂದ, ಓಕೆನಾ. ಈ ಒಂದು ಡಿಸಿಷನ್ ಅಲ್ಲಿ ನಾವು ಹೇಗೆ ಡಿಸಿಷನ್ ತೆಗೆದುಕೊಳ್ತೀವಿ? ಇಂಪಲ್ಸಿವ್ ಅಂಡ್ ಇಮೋಷನಲ್ ಆಗಿ ಡಿಸಿಷನ್ ತಗೊಳ್ತೀವಾ, ಅಂದ್ರೆ ತುಂಬಾ ಗಡಿಬಿಡಿಯಲ್ಲಿ ಇಂಪಲ್ಸಿವ್ ಆಗಿ ಅಥವಾ ಇಮೋಷನಲ್ ಆಗಿ ಡಿಸಿಷನ್ ತೆಗೆದುಕೊಳ್ತೀವಾ, ಅಥವಾ ನಮ್ಮ ಸಹಪಾಠಿಗಳು ಅಥವಾ ನಮ್ಮ ಬೇರೆ ಕಲೀಗ್ಸ್ ಇರ್ಬೋದು ಪೀರ್ ಪ್ರೆಷರ್ ಇಂದ ತಗೊಳ್ತೀವಾ, ಇನ್ಫ್ಲೂಯೆನ್ಸ್ ಬೈ ಪೀರ್ ಪ್ರೆಷರ್ ಇರುತ್ತಾ, ಅಥವಾ ರ್ಯಾಷನಲ್ ಅಂಡ್ ಆಬ್ಜೆಕ್ಟಿವ್ ಯಾವುದೇ ಪಾರ್ಶಿಯಾಲಿಟಿ ಇರದೆ ಅಂದ್ರೆ ಅದರ ಒಂದು ಸಾರಾಸಾರ ವಿಚಾರವನ್ನು ಮಾಡಿ ತೆಗೆದುಕೊಳ್ತೀವಾ, ಅಥವಾ ಬೇಸ್ಡ್ ಆನ್ ಬ್ರ್ಯಾಂಡ್ ಇಮೇಜ್ ತೆಗೆದುಕೊಳ್ತೀವಾ, ಬ್ರ್ಯಾಂಡ್ ಇಮೇಜ್ ಇದೆ ಪ್ರಾಡಕ್ಟ್ ಯೂಸಬಿಲಿಟಿ ಇದೆಯಾ ಇಲ್ವಾ ಅಂತ ಥಿಂಕ್ ಮಾಡಿ ತೆಗೆದುಕೊಳ್ತೀವಾ. ನೋಡಿ ನಾವು ನಮ್ಮ ಬಿಸ್ನೆಸ್ ಗೆ ಪರ್ಚೇಸ್ ಮಾಡುವಾಗ ಯಾವಾಗ್ಲೂ ಚೆನ್ನಾಗಿ ಥಿಂಕ್ ಮಾಡಿ, ರ್ಯಾಷನಲ್ ಥಿಂಕ್ ಮಾಡಿ, ಆಬ್ಜೆಕ್ಟಿವ್ ಅಂದ್ರೆ ಯಾವುದೇ ರೀತಿಯ ಸಬ್ಜೆಕ್ಟಿವಿಟಿ ಪಾರ್ಶಿಯಾಲಿಟಿ ಇಲ್ಲದೆ ಪರ್ಚೇಸ್ ಮಾಡ್ತೀವಿ. ಅದೇ ನಾವು ಯಾವುದೋ ಒಂದು ಈಗ ಕನ್ಸ್ಯೂಮರ್ ಗೂಡ್ಸ್ ನ ಪರ್ಚೇಸ್ ಮಾಡ್ತಾ ಇದೀವಿ ಅನ್ಕೊಳ್ಳಿ, ಅಥವಾ ಯಾವುದೋ ಒಂದು ಲಕ್ಸುರಿ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತಾ ಇದೀವಿ ಅಂದ್ರೆ ಆಗ ನಾವೇನ್ ಮಾಡ್ತೀವಿ, ಕೆಲವೊಂದ್ಸಲ ಇಮೋಷನಲ್ ಆಗಿ, ಹೌದಾ, ನಮಗೆ ವೆಹಿಕಲ್ಸ್ ಇಮೋಷನ್ ಆಗಿ ಕಾಣುತ್ತೆ, ಕೆಲವೊಂದ್ಸಲ ನಾವು ನಮ್ಮ ಫ್ರೆಂಡ್ಸ್ ನ ಪ್ರೆಷರ್ ಇಂದ ತೆಗೆದುಕೊಳ್ತೀವಿ, ಕೆಲವೊಂದ್ಸಲ ಬ್ರ್ಯಾಂಡ್ ಇಮೇಜ್ ಅಂದ್ರೆ ಶೋ ಆಫ್ ಗಾಗಿ ತೆಗೆದುಕೊಳ್ತೀವಿ. ಆದ್ರೆ ಬಿಸ್ನೆಸ್ ಟು ಬಿಸ್ನೆಸ್ ಅಂತ ಬಂದಾಗ ಲಾಜಿಕಲ್ ಥಿಂಕಿಂಗ್ ಇರುತ್ತೆ. ಈ ಅಂಶಗಳನ್ನ ನೆನ್ಪಿಟ್ಕೊಳ್ಳಿ, ಓಕೆನಾ. ಇಲ್ಲಿ ಕೊಟ್ಟಿರುವಂತ ರ್ಯಾಷನಲ್ ಅಂಡ್ ಆಬ್ಜೆಕ್ಟಿವ್ ಅಂತ ಕೊಡೋದ್ರ ಬದಲಾಗಿ ಲಾಜಿಕಲ್, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟು ಬರುತ್ತೆ, ನಾನು ಈ ಮಷಿನರಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನನಗೆ ಎಷ್ಟು ರಿಟರ್ನ್ಸ್ ಬರ್ಬೋದು, ಪರ್ಫಾರ್ಮೆನ್ಸ್ ಎಷ್ಟಿದೆ, ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಏನಿರುತ್ತೆ, ಇದನ್ನೆಲ್ಲ ಥಿಂಕ್ ಮಾಡ್ತೀವಿ. ಇಂಪಲ್ಸಿವ್ ಕನ್ಸ್ಯೂಮರ್ ಪರ್ಚೇಸ್ ಇರೋದಿಲ್ಲ, ಅಂದ್ರೆ ಗಡಿಬಿಡಿಯಲ್ಲಿ ಕನ್ಸ್ಯೂಮರ್ ಪರ್ಚೇಸ್ ಮಾಡ್ತಾರಲ್ಲ ಆ ರೀತಿ ನಾವಿಲ್ಲಿ ಮಾಡೋದಿಲ್ಲ. ಇದು ಎಲ್ಲಾಗತ್ತೆ ಕನ್ಸ್ಯೂಮರ್ ಪರ್ಚೇಸ್ ಅಲ್ಲಿ ಆಗತ್ತೆ. ಓಕೆ, ಕ್ವಶನ್ ನಂಬರ್ 8 ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಸೈಕೋಗ್ರಫಿಕ್ ಸೆಗ್ಮೆಂಟೇಶನ್. ಮೇಲೆ ನೋಡಿ ಯಾವ್ದು ಡೆಮೋಗ್ರಫಿಕ್ ಅಲ್ಲ ಅಂತ ಕೇಳಿದಾಗ ನೀವು ಹೇಳಿದ್ರಿ ಯಾವ್ದು ಅಂದ್ರೆ ಪರ್ಸನಾಲಿಟಿ ಅಂತ. ಅದೇ ರೀತಿ ಇಲ್ಲಿ ಡೆಮೋಗ್ರಫಿಕ್ ಯಾವ್ದು ಅಂತ ನಿಮ್ಗೆ ಗೊತ್ತಿದೆ, ಅದು ಯಾವ್ದು ಅಂತ ನೀವು ಡಿವೈಡ್ ಮಾಡ್ಬಿಟ್ರೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಆನ್ ಎಕ್ಸಾಂಪಲ್, ಒಂದು ಮಾತ್ರ ಇಲ್ಲಿ ಸೈಕೋಗ್ರಫಿಕ್ ಆಗಿದೆ. ಫಾರ್ ಎಕ್ಸಾಂಪಲ್ ಇನ್ಕಮ್ ಗ್ರೂಪ್, ಎಜುಕೇಶನಲ್ ಲೆವೆಲ್, ಲೈಫ್ ಸ್ಟೈಲ್, ಏಜ್ ಗ್ರೂಪ್. ನೋಡಿದಾಗ ನಿಮ್ಗೆ ಅರ್ಥ ಆಯ್ತು, ಲೈಫ್ ಸ್ಟೈಲ್ ಅನ್ನೋದು ಸೈಕೋಗ್ರಫಿಕ್ ಆಗಿದೆ, ಓಕೆನಾ. ಅದೇ ಉಳಿದೆಲ್ಲವೂ ಡೆಮೋಗ್ರಫಿಕ್ ಆಗಿದೆ, ಓಕೆನಾ. ಇನ್ಕಮ್ ಗ್ರೂಪ್, ಎಜುಕೇಶನ್ ಲೆವೆಲ್, ಏಜ್ ಗ್ರೂಪ್ ಅನ್ನೋದು ಡೆಮೋಗ್ರಫಿಕ್ ಸೆಗ್ಮೆಂಟೇಶನ್ ಅಲ್ಲಿ ಬರುತ್ತೆ. ಅದೇ ಲೈಫ್ ಸ್ಟೈಲ್ ಅನ್ನೋದು ಇದರಲ್ಲಿ ಬರುತ್ತೆ ಹೇಳಿ, ಇದು ಸೈಕೋಗ್ರಫಿ ಸೆಗ್ಮೆಂಟೇಶನ್ ಕನ್ಸಿಡರ್ಸ್ ಪರ್ಸನಾಲಿಟಿ, ವ್ಯಾಲ್ಯೂ, ಇಂಟ್ರೆಸ್ಟ್, ಲೈಫ್ ಸ್ಟೈಲ್ ಗೋಯಿಂಗ್ ಬಿಯಾಂಡ್ ಸಿಂಪಲ್ ಡೆಮೋಗ್ರಫಿಕ್. ಅಂದ್ರೆ ಏಜ್ ಅಷ್ಟೇ ಅಲ್ಲ, ಏಜ್ ಅನ್ನ ಬಿಟ್ಟು ಪರ್ಸನಾಲಿಟಿಯನ್ನು ನೋಡೋದು, ಅಂದ್ರೆ ಡೆಮೋಗ್ರಫಿಕ್ ಗಿಂತನೂ ಮುಂದೆ ಹೋಗಿ ನಾವು ಸೈಕೋಗ್ರಫಿಕ್ ಸೆಗ್ಮೆಂಟೇಶನ್ ಅನ್ನ ನೋಡ್ತೀವಿ. ಓಕೆ, 9th ಕ್ವಶನ್, ವಿಚ್ ಎಲಿಮೆಂಟ್ ಆಫ್ ದ ಮಾರ್ಕೆಟಿಂಗ್ ಮಿಕ್ಸ್ ಇನ್ವಾಲ್ವ್ ಡಿಸಿಷನ್ ರಿಲೇಟೆಡ್ ಟು ದ ಡಿಸ್ಟ್ರಿಬ್ಯೂಷನ್. ನೋಡಿ ಮಾರ್ಕೆಟಿಂಗ್ ಮಿಕ್ಸ್ ಅಂತ ಬಂದಾಗ ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್, ಪ್ರಮೋಷನ್ ಅಂತ 4 P ಯಾವುದು ಡಿಸ್ಟ್ರಿಬ್ಯೂಷನ್ ಡಿಸಿಷನ್ ಬಗ್ಗೆ ಹೇಳುತ್ತೆ, ಓಕೆನಾ. ಯಾವುದು ಡಿಸ್ಟ್ರಿಬ್ಯೂಷನ್ ಡಿಸಿಷನ್ ಬಗ್ಗೆ ಹೇಳುತ್ತೆ ಹೇಳಿ? ಪ್ಲೇಸ್ ಅಂದ್ರೆ ಪ್ರಾಡಕ್ಟ್ ಅನ್ನ ಪ್ಲೇಸ್ ಆಫ್ ಪ್ರೊಡಕ್ಷನ್ ಇಂದ, ಅಂದ್ರೆ ಎಲ್ಲಿ ಪ್ರಾಡಕ್ಟ್ ಪ್ರೊಡ್ಯೂಸ್ ಆಗಿದೆಯೋ ಅಲ್ಲಿಂದ ಪ್ಲೇಸ್ ಆಫ್ ಕನ್ಸಂಪ್ಷನ್ ವರೆಗೂ, ಎಲ್ಲಿ ಅದು ಕನ್ಸ್ಯೂಮ್ ಆಗತ್ತೆ ಅಲ್ಲಿವರೆಗೂ ಮುಟ್ಸೋದು. ಅಂದ್ರೆ ಫಾರ್ ಎಕ್ಸಾಂಪಲ್ ಕಾಶ್ಮೀರಿ ಶಾಲ್ ಅಂತ ಇದ್ರೆ, ಕಾಶ್ಮೀರಿ ಶಾಲ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದ್ರೆ ಅದನ್ನ ನಿಮ್ಮ ಒಂದು ಕರ್ನಾಟಕದವರೆಗೂ ಮುಟ್ಸೋದು ಪ್ಲೇಸ್ ಡಿಸಿಷನ್. ಪ್ಲೇಸ್ ಇನ್ಕ್ಲೂಡ್ಸ್, ಅದ್ರಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ ಹೇಳಿ? ಡಿಸ್ಟ್ರಿಬ್ಯೂಷನ್ ಸ್ಟ್ರಾಟಜೀಸ್, ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ಲಾಜಿಸ್ಟಿಕ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡಬೇಕು, ರಿಟೇಲಿಂಗ್ ಯಾವ ರೀತಿ ಮಾಡಬೇಕು, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡಬೇಕು, ಟು ಎನ್ಶೋರ್ ಪ್ರಾಡಕ್ಟ್ ಅವೈಲಬಿಲಿಟಿ ಟು ದ ಕಸ್ಟಮರ್ಸ್. ಅಂದ್ರೆ ಪ್ರಾಡಕ್ಟ್ ಅವೈಲೇಬಲ್ ಆಗಬೇಕು ಕಸ್ಟಮರ್ಸ್ಗೆ ಅಂತ ಈ ಎಲ್ಲ ಡಿಸಿಷನ್ಸ್ ನ ತೆಗೆದುಕೊಳ್ತಾರೆ. 10ನೇ ಕ್ವಶನ್ ನೋಡಿ, ವಿಚ್ ಟೈಪ್ ಆಫ್ ಮಾರ್ಕೆಟಿಂಗ್ ಫೋಕಸಸ್ ಆನ್ ಕ್ರಿಯೇಟಿಂಗ್, ಕನ್ಸ್ಯೂಮಿಂಗ್ ಅಂಡ್ ಡೆಲಿವರಿಂಗ್ ವ್ಯಾಲ್ಯೂ ಟು ದ ಕಸ್ಟಮರ್. ನೋಡಿ ಇಲ್ಲಿ ಕೊಟ್ಟಿರುವಂತಹ ಮಾರ್ಕೆಟಿಂಗ್ ಕಾನ್ಸೆಪ್ಟ್ಸ್ ಅಲ್ಲಿ ವಿಚ್ ಟೈಪ್ ಆಫ್ ಮಾರ್ಕೆಟಿಂಗ್ ಫೋಕಸಸ್ ಆನ್ ಕ್ರಿಯೇಟಿಂಗ್, ಕಮ್ಯುನಿಕೇಟಿಂಗ್ ಅಂಡ್ ಡೆಲಿವರಿಂಗ್ ವ್ಯಾಲ್ಯೂ ಟು ದ ಕಸ್ಟಮರ್. ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಮೊದಲನೇದಾಗಿ ಮಾರ್ಕೆಟಿಂಗ್ ಅಲ್ಲಿ ಬೇರೆ ಬೇರೆ ರೀತಿಯ ಕಾನ್ಸೆಪ್ಟ್ಸ್ ಬರುತ್ತೆ. ಪ್ರಾಡಕ್ಟ್ ಕಾನ್ಸೆಪ್ಟ್ ಅಂತ ಇದ್ದಾಗ ಅದೇನ್ ಮಾಡುತ್ತೆ ಅಂದ್ರೆ ಪ್ರಾಡಕ್ಟಿನ ಫೀಚರ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡುತ್ತೆ. ಪ್ರೊಡಕ್ಷನ್ ಕಾನ್ಸೆಪ್ಟ್ ಅಂತ ಬಂದಾಗ ಅದು ಜಾಸ್ತಿ ಪ್ರೊಡಕ್ಷನ್ ಅನ್ನ ಮಾಡಿ ಎಲ್ಲ ಕಡೆಗೂ ಪ್ರೊಡಕ್ಟ್ಸ್ ಅನ್ನ ಅವೈಲೇಬಲ್ ಇರೋ ತರ ಮಾಡಿದ್ರೆ ಜನ ಅದನ್ನ ಜಾಸ್ತಿ ಪರ್ಚೇಸ್ ಮಾಡ್ತಾರೆ ಅಂತ ನಂಬುತ್ತೆ. ಅದೇ ರಿಲೇಶನ್ಶಿಪ್ ಮಾರ್ಕೆಟಿಂಗ್ ಏನ್ ಹೇಳುತ್ತೆ ಹೇಳಿ? ಜನರ ಜೊತೆಗೆ ಒಳ್ಳೆಯ ಕಸ್ಟಮರ್ ರಿಲೇಶನ್ಶಿಪ್ ಅನ್ನ ಮ್ಯಾನೇಜ್ ಮಾಡಿದ್ರೆ
ಕಂಪನಿ ಸಕ್ಸಸ್ಫುಲ್ ಆಗತ್ತೆ ಅಂತ. ಈ ರೀತಿ ಪ್ರತಿಯೊಂದು ಕಾನ್ಸೆಪ್ಟಿನ ಮೂಲಭೂತ ಉದ್ದೇಶ ಅಥವಾ ಅದರ ಒಂದು ಫೋಕಸ್ ಬೇರೆ ಬೇರೆಯಾಗಿದೆ. ಇಲ್ಲಿ ಎಲ್ಲವನ್ನು ಒಟ್ಟಾರೆಯಾಗಿ ಅಂದ್ರೆ ಪ್ರಾಡಕ್ಟ್ ನ ಚೆನ್ನಾಗಿ ಕ್ರಿಯೇಟ್ ಮಾಡೋದು, ಕಮ್ಯುನಿಕೇಟ್ ಕೂಡ ಚೆನ್ನಾಗಿ ಮಾಡೋದು, ಡೆಲಿವರ್ ಕೂಡ ಚೆನ್ನಾಗಿ ಮಾಡೋದು, ಅದೇ ರೀತಿ ಕಸ್ಟಮರ್ಸ್ ಗೆ ವ್ಯಾಲ್ಯೂ ಅನ್ನ ಕ್ರಿಯೇಟ್ ಮಾಡೋದು, ಅಂದ್ರೆ ಅವರು ಕೊಡ್ತಾ ಇರುವಂತಹ ಹಣಕ್ಕೆ ಅವರಿಗೆ ಸ್ಯಾಟಿಸ್ಫೈ ಸಿಗೋ ತರ ಮಾಡೋದು ಹೋಲಿಸ್ಟಿಕ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಅಂತೀವಿ. ಅದರ ಅರ್ಥ ಏನು? ಹೋಲಿಸ್ಟಿಕ್ ಮಾರ್ಕೆಟಿಂಗ್ ವ್ಯೂಸ್ ದ ಓಲ್ ಬಿಸ್ನೆಸ್ and its stakeholders as a integrated in delivering value balancing all dimensions. ಅಂದ್ರೆ ಹೋಲಿಸ್ಟಿಕ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಏನ್ ಹೇಳುತ್ತೆ ಅಂದ್ರೆ ಎಲ್ಲ ಒಂದು ಆಯಾಮಗಳನ್ನ ಅಥವಾ ಎಲ್ಲ ಡೈಮೆನ್ಷನ್ಸ್ ಅನ್ನ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಪ್ರೊಡಕ್ಷನ್ ಅನ್ನು ಕೂಡ, ಪ್ರಾಡಕ್ಟಿನ ಫೀಚರ್ಸ್ ಅನ್ನು ಕೂಡ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನು ಕೂಡ, ಅದರ ಜೊತೆಗೆ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಓಕೆನಾ, ಸೊಸೈಟಿಯನ್ನ, ಕಾಂಪಿಟೇಟರ್ಸ್ ಅನ್ನ ಎಲ್ಲರನ್ನು ಇದು ಕನ್ಸಿಡರ್ ಮಾಡುತ್ತೆ. Then SWOT SWOT analysis helps marketing in identifying ಅಥವಾ to identify. ನೋಡಿ SWOT ಯ ಫುಲ್ ಫಾರ್ಮ್ ನಿಮಗೆ ಗೊತ್ತಿರಬೇಕು, ಸ್ಟ್ರೆಂತ್ಸ್, ವೀಕ್ನೆಸಸ್, ಅಪರ್ಚುನಿಟೀಸ್ ಅಂಡ್ ಥ್ರೆಟ್ಸ್. ಇದು ಎಲ್ಲಿ ಹೆಲ್ಪ್ ಆಗುತ್ತೆ ಅಂದ್ರೆ ನೋಡಿ, ಸ್ಟ್ರೆಂತ್ಸ್ ಮತ್ತೆ ವೀಕ್ನೆಸ್ ಅಂದ್ರೆ ಏನು? ಸ್ಟ್ರೆಂತ್ ಮತ್ತೆ ವೀಕ್ನೆಸ್ ಅಂದ್ರೆ ಇಂಟರ್ನಲ್, ಕಂಪನಿಯಲ್ಲಿ ಇಂಟರ್ನಲ್ ಏನೇನು ಸ್ಟ್ರೆಂತ್ಸ್ ಇದೆ, ಅದರಲ್ಲಿ ಏನೇನು ವೀಕ್ನೆಸ್ ಇದೆ ಅಂತ, ಅದರ ಆಂತರಿಕ ಅಂಶಗಳು. ಅಪಾರ್ಚುನಿಟೀಸ್ ಅಂದ್ರೆ ಎಕ್ಸ್ಟರ್ನಲ್, ಕಂಪನಿಗೆ ಹೊರಗಡೆ ಏನೇನು ಏನಿದೆ ಹೇಳಿ ಅಪಾರ್ಚುನಿಟೀಸ್ ಇದೆ ಅಂದ್ರೆ ಏನು, ಅದರ ಹತ್ರ ಯಾವ ಯಾವ ಅವಕಾಶಗಳಿದೆ. ಥ್ರೆಟ್ಸ್ ಅಂದ್ರೆ ಏನು, ಅದಕ್ಕೆ ಬೆಳವಣಿಗೆ ಆಗೋದಕ್ಕೆ ಯಾವ ಯಾವ ಅಡೆತಡೆಗಳಿದೆ ಅಂತ 4 ಅಂಶಗಳಾಯ್ತು. ಅಂದ್ರೆ 2 ಇಂಟರ್ನಲ್ ಅಂಶಗಳು, 2 ಎಕ್ಸ್ಟರ್ನಲ್ ಅಂಶಗಳು. ಅಂದ್ರೆ ಸಾರ್ಟ್ ಅನಾಲಿಸಿಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ? ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅನ್ನ ಅನಲೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅರ್ಥ ಆಯ್ತಾ? ನೆನ್ಪಿಟ್ಕೊಳ್ಬೇಕು. 12ನೇ ಕ್ವಶನ್, ದ ಎನ್ಸಫ್ ಮ್ಯಾಟ್ರಿಕ್ಸ್ ಈಸ್ ಯೂಸ್ಡ್ ಫಾರ್. ನೋಡಿ ಎನ್ಸಫ್ ಮ್ಯಾಟ್ರಿಕ್ಸ್ ಅಂತ ಬಂದಾಗ ಇದು ಏನನ್ನ ಮೇಜರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ? ಪೋರ್ಟ್ಫೋಲಿಯೋ ಅನಾಲಿಸಿಸ್. ಪೋರ್ಟ್ಫೋಲಿಯೋ ಅಂದ್ರೆ ಏನು? ನಿಮ್ಮ ಫಿನಾನ್ಷಿಯಲ್ ಒಂದು ಪ್ಲಾನಿಂಗ್ ಅಲ್ಲಿ ಅಥವಾ ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಎಷ್ಟೆಷ್ಟು ಹಣವನ್ನ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದೀರಾ ಅದನ್ನ ನಾವು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂತೀವಿ. ಫಾರ್ ಎಕ್ಸಾಂಪಲ್, ನೀವು ಗೋಲ್ಡ್ ಅಲ್ಲಿ 100 ರೂಪೀಸ್ ಇನ್ವೆಸ್ಟ್ ಮಾಡಿದೀರಾ, ಆರ್ ಔಟ್ ಆಫ್ 100 ರೂಪೀಸ್ ಗೋಲ್ಡ್ ಅಲ್ಲಿ 50 ರೂಪೀಸ್, FD ಅಲ್ಲಿ 20 ರೂಪೀಸ್, ಅದೇ ರೀತಿ ಸೇವಿಂಗ್ ಡಿಪಾಸಿಟ್ ಅಲ್ಲಿ 30 ರೂಪೀಸ್, ಈ ರೀತಿ ಪೋರ್ಟ್ಫೋಲಿಯೋ ಅನಾಲಿಸಿಸ್. ಓಕೆ. ಮಾರ್ಕೆಟ್ ಶೇರ್ ಮೆಜರ್ಮೆಂಟ್ ಅಂದ್ರೆ ಏನು? ಒಂದು ಮಾರ್ಕೆಟ್ ಅಲ್ಲಿ 100 ಮೊಬೈಲ್ ಸೆಲ್ ಆಗುತ್ತೆ ಅಂದ್ರೆ ನಿಮ್ಮ ಕಂಪನಿಯ ಮೊಬೈಲ್ಸ್ ಎಷ್ಟು ಸೆಲ್ ಆಗ್ತಾ ಇದೆ ಅನ್ನೋದನ್ನ ಮಾರ್ಕೆಟ್ ಶೇರ್ ಅಂತ ಕರಿತೀವಿ. ಸ್ಟ್ರಾಟಜಿಕ್ ಪ್ಲಾನಿಂಗ್ ಅಂದ್ರೆ ಏನು? ಕಂಪನಿ ಲಾಂಗ್ ಟರ್ಮ್ ಅಲ್ಲಿ ಯಾವ ರೀತಿ ಪ್ಲಾನಿಂಗ್ ಮಾಡಬೇಕು ಅನ್ನೋದನ್ನ ಸ್ಟ್ರಾಟಜಿಕ್ ಪ್ಲಾನಿಂಗ್ ಅಂತ ಕರೀತಾರೆ. ಅಡ್ವರ್ಟೈಸಿಂಗ್ ಇಫೆಕ್ಟಿವ್ನೆಸ್ ಅಂದ್ರೆ ಏನು? ನೀವು ಕೊಡ್ತಾ ಇರುವಂತಹ ಅಡ್ವರ್ಟೈಸಿಂಗ್ ಇಂದ ನಿಮ್ಮ ಸೇಲ್ಸ್ ಮೇಲೆ ಯಾವ ರೀತಿಯ ಪರಿಣಾಮ ಆಗುತ್ತೆ, ಸೇಲ್ಸ್ ಇನ್ಕ್ರೀಸ್ ಆಗ್ತಾ ಇದೆಯಾ ಇಲ್ವಾ ಅಂತ ಹೇಳೋದು ಅಡ್ವರ್ಟೈಸಿಂಗ್ ಇಫೆಕ್ಟಿವ್ನೆಸ್. ಅರ್ಥ ಆಯ್ತಾ? ಈಗ ಎನ್ಸಫ್ ಮ್ಯಾಟ್ರಿಕ್ಸ್ ಅಂತ ಬಂದಾಗ ಅದು ಏನನ್ನ ಹೇಳುತ್ತೆ ನೋಡಿ, ಕೆಳಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ದ ಎನ್ಸಫ್ ಮ್ಯಾಟ್ರಿಕ್ಸ್ ಸಜೆಸ್ಟ್ ಗ್ರೋತ್ ಸ್ಟ್ರಾಟಜೀಸ್. ಅಂದ್ರೆ ನಿಮ್ಮ ಕಂಪನಿ ಗ್ರೋ ಆಗಬೇಕು, ಓಕೆನಾ, ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ನಿಮ್ಮ ಕಂಪನಿ ಗ್ರೋ ಆಗಬೇಕು ಅಥವಾ ಪ್ಲಾನಿಂಗ್ ಮಾಡಬೇಕು ಅಂದ್ರೆ, ಸ್ಟ್ರಾಟಜಿಕ್ ಪ್ಲಾನಿಂಗ್ ಮಾಡಬೇಕು ಅಂದ್ರೆ ಅದು ಯಾವ ಯಾವ ಸ್ಟ್ರಾಟಜೀಸ್ ಅನ್ನ ಯೂಸ್ ಮಾಡುತ್ತೆ? ಮಾರ್ಕೆಟ್ ಪೆನೆಟ್ರೇಷನ್ ಅಂದ್ರೆ ಹೊಸ ಮಾರ್ಕೆಟ್ ಅನ್ನ ಅಥವಾ ಇರುವಂತಹ ಮಾರ್ಕೆಟ್ ಏನಿದೆ ನೋಡಿ, ನಿಮ್ಮ ಹತ್ರ ಪ್ರಾಡಕ್ಟ್ ಇದೆ, ಮಾರ್ಕೆಟ್ ಇದೆ, ಮಾರ್ಕೆಟ್ ಅನ್ನ ಅಟ್ರಾಕ್ಟ್ ಮಾಡೋದು, ಮಾರ್ಕೆಟ್ ಅನ್ನ ಪೆನೆಟ್ರೇಷನ್ ಮಾಡೋದು. ಮಾರ್ಕೆಟ್ ಡೆವಲಪ್ಮೆಂಟ್ ಅಂದ್ರೆ ಹೊಸ ಮಾರ್ಕೆಟ್ ಅಲ್ಲಿ ಎಂಟರ್ ಆಗೋದು. ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಂದ್ರೆ ಏನು? ಹೊಸ ಪ್ರಾಡಕ್ಟ್ ಅನ್ನ ಡೆವಲಪ್ ಮಾಡೋದು. ಡೈವರ್ಸಿಫಿಕೇಶನ್ ಅಂದ್ರೆ ಏನು? ಹೊಸ ಮಾರ್ಕೆಟ್, ಹೊಸ ಪ್ರಾಡಕ್ಟ್ ಎರಡೂ ಕೂಡ ಹೊಸದು. ಈ ರೀತಿಯ ಸ್ಟ್ರಾಟಜೀಸ್ ಅನ್ನ ಇದು ಹೇಳುತ್ತೆ. 4 ಸ್ಟ್ರಾಟಜೀಸ್. ಮಾರ್ಕೆಟ್ ಪೆನೆಟ್ರೇಷನ್. ಓಕೆ, ಮಾರ್ಕೆಟ್ ಪೆನೆಟ್ರೇಷನ್ ಅಂದ್ರೆ ಏನು? ನೀವೇನ್ ಮಾಡ್ತಾ ಇದ್ದೀರಾ? ಯು ವಾಂಟ್ ಟು ಅಟ್ರಾಕ್ಟ್ ದ ಮಾರ್ಕೆಟ್ ಅಥವಾ ನ್ಯೂ ಮಾರ್ಕೆಟ್. ಓಕೆನಾ, ನಾವೇನ್ ಮಾಡ್ತೀವಿ? ಮಾರ್ಕೆಟ್ ಪೆನೆಟ್ರೇಷನ್, ಮಾರ್ಕೆಟ್ ಅನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಓಕೆ, ಅದೇ ರೀತಿ ಮಾರ್ಕೆಟ್ ಡೆವಲಪ್ಮೆಂಟ್ ಅಂದ್ರೆ ಏನು? ಇರುವಂತಹ ಪ್ರಾಡಕ್ಟ್ ಜೊತೆಗೆ ಹೊಸ ಮಾರ್ಕೆಟ್ ಅನ್ನ ಡೆವಲಪ್ ಮಾಡೋದು. ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಂದ್ರೆ ಇರುವಂತಹ ಮಾರ್ಕೆಟಿಗೆ ಹೊಸ ಪ್ರಾಡಕ್ಟ್ ಅನ್ನ ಡೆವಲಪ್ ಮಾಡೋದು. ಡೈವರ್ಸಿಫಿಕೇಶನ್ ಅಂದ್ರೆ ಎರಡೂ ಕೂಡ ಹೊಸದು, ಮಾರ್ಕೆಟ್ ಕೂಡ ಹೊಸದು, ಅದೇ ರೀತಿ ಪ್ರಾಡಕ್ಟ್ ಕೂಡ ಹೊಸದು. ಡೈವರ್ಸಿಫಿಕೇಶನ್ ಮಾಡೋಕೆ ನಾವಿಲ್ಲಿ ಟ್ರೈ ಮಾಡ್ತಾ ಇದ್ದೀವಿ. ಓಕೆನಾ, ಇದನ್ನ ಎನ್ಸಫ್ ಮ್ಯಾಟ್ರಿಕ್ಸ್ ಹೇಳುತ್ತೆ. ಈಗ ಎನ್ಸಫ್ ಮ್ಯಾಟ್ರಿಕ್ಸ್ ಅಲ್ಲಿ ನಿಮಗೆ ಈ ಸ್ಟ್ರಾಟಜೀಸ್ ಬಗ್ಗೆ ಡಿಟೇಲ್ ಆಗಿ ಕೇಳಬಹುದು. ಫಾರ್ ಎಕ್ಸಾಂಪಲ್, ಗ್ರೋತ್ ಸ್ಟ್ರಾಟಜಿ, ಮಾರ್ಕೆಟ್ ಪೆನೆಟ್ರೇಷನ್ ಅಂದ್ರೆ ಏನು, ಮಾರ್ಕೆಟ್ ಡೆವಲಪ್ಮೆಂಟ್ ಅಂದ್ರೆ ಏನು, ಮಾರ್ಕೆಟ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಂದ್ರೆ ಏನು, ಡೈವರ್ಸಿಫಿಕೇಶನ್ ಅಂದ್ರೆ ಏನು. ಇಲ್ಲಿ ಏನ್ ಕೇಳ್ತಾ ಇದಾರೆ? ಆನ್ಸರ್ ಮ್ಯಾಟ್ರಿಕ್ಸ್ ಏನನ್ನ ಹೇಳುತ್ತೆ? ಸ್ಟ್ರಾಟಜಿಕ್ ಪ್ಲಾನಿಂಗ್. ಓಕೆನಾ ಮ್ಯಾಮ್, ಉಳಿದ ಎಲ್ಲವೂ ಹೇಗಲ್ಲ ನೋಡಿ. ಪೋರ್ಟ್ಫೋಲಿಯೋ ಅನಾಲಿಸಿಸ್ ಫಿನಾನ್ಸಿನ ಪಾರ್ಟೇ ಅಲ್ಲ ಇದು. ಮಾರ್ಕೆಟ್ ಶೇರ್ ಮೆಜರ್ಮೆಂಟ್, ನಿಮ್ಮ ಕಂಪನಿ ಎಷ್ಟು ಪ್ರಾಡಕ್ಟ್ಸ್ ಅನ್ನ ಸೆಲ್ ಮಾಡ್ತಾ ಇದೆ, ಅದು ಮಾರ್ಕೆಟ್ ಲೀಡರ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಇದು ಹೇಳ್ತಾ ಇದೆಯಾ? ಇಲ್ಲ. ಅಡ್ವರ್ಟೈಸಿಂಗ್ ಇಫೆಕ್ಟಿವ್ನೆಸ್ ಬಗ್ಗೆ ಹೇಳ್ತಾ ಇದೆಯಾ? ಇಲ್ಲ. ಸೊ ಸ್ಟ್ರಾಟಜಿಕ್ ಪ್ಲಾನಿಂಗ್ ಅಂದ್ರೆ ಏನು? ಲಾಂಗ್ ಟರ್ಮ್ ಮಾರ್ಕೆಟಿಂಗ್ ಪ್ಲಾನಿಂಗ್ ಬಗ್ಗೆ ಇದು ಹೇಳುತ್ತೆ. ಓಕೆನಾ. ಸೊ ಕ್ವಶನ್ ನಂಬರ್ 13 ನೋಡಿ, ವಿಚ್ ಆಫ್ ದೀಸ್ ಈಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಸರ್ವಿಸ್. ಸರ್ವಿಸ್ ಅಂತ ಬಂದಾಗ ನೋಡಿ, ಸರ್ವಿಸ್ ಅನ್ನು ನಾವು ಕಣ್ಣಿಂದ ನೋಡಕ್ಕೆ ಬರೋದಿಲ್ಲ, ಬಟ್ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ದ್ಯಾಟ್ ಅಂತ. ಹೌದಾ? ಸೊ ಸರ್ವಿಸ್ ಪ್ರೊವೈಡರ್ ನಮ್ಮ ಕಣ್ ಮುಂದೆ ಇರ್ತಾನೆ, ಬಟ್ ಆ ಸರ್ವಿಸ್ನ ಕ್ವಾಲಿಟಿಯನ್ನು ನಾವು ಹೇಳಬೇಕು ಅಂದ್ರೆ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಬೇಸ್ಡ್ ಮೇಲೆ ಹೇಳಬೇಕು. ಹೀಗಾಗಿ ಅದು ಇಂಟ್ಯಾನ್ಸಿಬಿಲಿಟಿಯನ್ನು ಹೊಂದಿರುತ್ತೆ.
ಅದಕ್ಕೆ ಟ್ಯಾನ್ಸಿಬಿಲಿಟಿ ಅಂದ್ರೆ ವಿ ಕೆನ್ ನಾಟ್ ಸಿ ಅಂಡ್ ಟಚ್ ಇಟ್ ಬಟ್ ವಿ ಕ್ಯಾನ್ ಫೀಲ್ ಇಟ್ ಅಂತ. ಇನ್ಸೆಪರೇಬಿಲಿಟಿ ಅಂದ್ರೆ ಏನು, ಸರ್ವಿಸ್ ಪ್ರೊವೈಡರ್ ಏನಿರ್ತಾನೋ ಆತನಿಂದ ಆ ಸರ್ವಿಸ್ ಸೆಪರೇಟ್ ಆಗಿರೋದಿಲ್ಲ, ಸರ್ವಿಸ್ ಪ್ರೊವೈಡರ್ನ ಜೊತೆಗೆ ಆ ಸರ್ವಿಸ್ ಇರುತ್ತೆ, ಆತ ಪ್ರೊವೈಡ್ ಮಾಡುವ ಕಡೆಗೆ ನಾವು ಹೋಗಿ ಸರ್ವಿಸ್ ನ ತೆಗೆದುಕೊಳ್ಬೇಕು ಅಥವಾ ಆತನೇ ಸರ್ವಿಸ್ ಪ್ರೊವೈಡ್ ಮಾಡಕ್ಕೆ ಬರಬೇಕು. ಫಾರ್ ಎಕ್ಸಾಂಪಲ್, ಐ ಆಮ್ ಅ ಟೀಚರ್, ನಾವು ಐ ಆಮ್ ಡೆಲಿವರಿಂಗ್ ಅ ಲೆಕ್ಚರ್ ಆರ್ ಐ ಆಮ್ ಡಿಸ್ಕಸಿಂಗ್ ಸಮಥಿಂಗ್ ವಿತ್ ಯು, ದಿಸ್ ಪರ್ಟಿಕ್ಯುಲರ್ ಸರ್ವಿಸ್ ಈಸ್ ಇನ್ಸೆಪರೇಬಲ್ ಫ್ರಮ್ ಮೀ. ಹೌದಾ, ನಾನು ಎಲ್ಲಿದ್ದೀನಿ, ನನ್ನ ಒಂದು ಟೀಚಿಂಗ್ ಎಲ್ಲೋ ಒಂದು ಕಡೆ ಬೇರೆ ಕಡೆ ಆ ರೀತಿ ಆಗೋಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಥ್ರೂ ಡಿಜಿಟಲ್ ಆರ್ ಆನ್ಲೈನ್, through digital platforms it is possible, but when we think about the separability it is not possible. Okay, then ವೇರಿಯಬಿಲಿಟಿ ಅಂದ್ರೆ ಏನು, ಸರ್ವಿಸಿನ ಕ್ವಾಲಿಟಿ ಅಥವಾ ಸರ್ವಿಸ್ ಏನು ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಅದರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಪ್ರತಿ ಸಲ ಬೇರೆ ಬೇರೆ ಆಗಿರುತ್ತೆ, ಫಿಕ್ಸ್ ಅಂತ ಹೇಳಕ್ಕೆ ಬರೋದಿಲ್ಲ. ಪ್ರಾಡಕ್ಟ್ ಅಲ್ಲಿ ಹೇಗೆ ಸೈಜ್ ಶೇಪ್ ಸೇಮ್ ಆಗಿರುತ್ತೋ ಆ ರೀತಿ ಸರ್ವಿಸ್ ಅಲ್ಲಿ ಹೇಳಕ್ಕೆ ಬರೋದಿಲ್ಲ, ವೇರಿಯಬಿಲಿಟಿ ಇದೆ. ಓಕೆನಾ, ಟ್ಯಾನ್ಸಿಬಿಲಿಟಿ ಇದೆಯಾ, ಟ್ಯಾನ್ಸಿಬಿಲಿಟಿ ಅಂದ್ರೆ ಏನು, ಅದನ್ನ ನಾವು ಪ್ರಾಡಕ್ಟ್ ತರ ಸರ್ವಿಸ್ ಅನ್ನ ನೋಡಬಹುದಾ, ಅದಕ್ಕೆ ಒಂದು ಫಿಸಿಕಲ್ ಶೇಪ್ ಇದೆಯಾ ಅಥವಾ ಅದನ್ನ ನಾವು ಟಚ್ ಮಾಡಬಹುದಾ, ಇಲ್ಲ. ಸೊ ಇಂಟ್ಯಾನ್ಸಿಬಿಲಿಟಿ ರೈಟ್, ಟ್ಯಾನ್ಸಿಬಿಲಿಟಿ ತಪ್ಪು. ಹೌದಾ, ಸೊ ವಿಚ್ ಆಫ್ ದೀಸ್ ಈಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ ಅಂತ ಕೇಳಿದಾಗ ಟ್ಯಾನ್ಸಿಬಿಲಿಟಿ ಅಂತ ನಾವು ಹೇಳ್ತೀವಿ. ಪ್ರಾಡಕ್ಟ್ ಲೈಫ್ ಸೈಕಲ್ ಡಸ್ ನಾಟ್ ಇನ್ಕ್ಲೂಡ್ ವಿಚ್ ಸ್ಟೇಜ್. ನೋಡಿ, ಇಂಟ್ರೊಡಕ್ಷನ್, ಗ್ರೋತ್, ಮ್ಯಾಚುರಿಟಿ ಅಂಡ್ ಡಿಕ್ಲೈನ್ ಅನ್ನೋದು 4 ಪ್ರೊಡಕ್ಷನ್ ಲೈಫ್ ಸೈಕಲಿನ ಸ್ಟೇಜಸ್ ಆಗಿದೆ. ಅದರಲ್ಲಿ ಎಕ್ಸ್ಪಾನ್ಷನ್ ಅನ್ನೋದು ಬರೋದಿಲ್ಲ. ಪ್ರಾಡಕ್ಟ್ ಲೈಫ್ ಸೈಕಲ್ ಪ್ರಾಡಕ್ಟ್ನ ನಾವು ಕಂಪನಿನ ಎಕ್ಸ್ಪಾಂಡ್ ಮಾಡೋದು ಕೂಡ ಒಂದು ಸ್ಟೇಜ್ ಆಗಿರುತ್ತೆ. ಬಟ್ PLC ಅನ್ನೋದನ್ನ ನಾವು ಎಕ್ಸ್ಪ್ಲೇನ್ ಮಾಡಿದಾಗ, ಪ್ರಾಡಕ್ಟ್ ಲೈಫ್ ಸೈಕಲ್ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದಾಗ ಅದರಲ್ಲಿ ಒಂದು ಎಕ್ಸ್ಪಾನ್ಷನ್ ಅನ್ನೋದು ಬರೋದಿಲ್ಲ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಟೈಪ್ ಆಫ್ ಡೈರೆಕ್ಟ್ ಮಾರ್ಕೆಟಿಂಗ್. ಡೈರೆಕ್ಟ್ ಮಾರ್ಕೆಟಿಂಗ್ ಅಂದ್ರೆ ಏನಾಗುತ್ತೆ ಹೇಳಿ, ಕಸ್ಟಮರ್ನ ನಾವು ಡೈರೆಕ್ಟ್ ಆಗಿ ಮೀಟ್ ಆಗ್ತೀವಿ ಅಥವಾ ಅದರಿಗೆ ಡೈರೆಕ್ಟ್ ಆಗಿ ಮೇಲ್ ಮಾಡ್ತೀವಿ. ನ್ಯೂಸ್ ಪೇಪರ್ ಅಡ್ವರ್ಟೈಸಿಂಗ್ ಮಾಡಿದಾಗ ಅದು ಮಾಸ್ ಅಂದ್ರೆ ಎಲ್ಲರಿಗೂ ಒಂದೇ ಸಲ ನಾವು ನ್ಯೂಸ್ ಪೇಪರ್ ಅಲ್ಲಿ ಜನರಲ್ ಆಗಿ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ. ಟೆಲಿವಿಷನ್ ಅಲ್ಲಿಯೂ ಕೂಡ ಮಾಸ್ ಕಮ್ಯುನಿಕೇಶನ್ ಮಾಡ್ತೀವಿ. ಅದೇ ಔಟ್ಡೋರ್ ಹೋರ್ಡಿಂಗ್ಸ್ ಅನ್ನು ಕೂಡ ಒಬ್ಬರಿಗೆ ನಾವು ಸ್ಪೆಸಿಫಿಕ್ ಆಗಿ ಮಾಡ್ತಾ ಇಲ್ಲ. ಅಂದ್ರೆ ಟೆಲಿಮಾರ್ಕೆಟಿಂಗ್ ಅಂದ್ರೆ ಏನು ಹೇಳಿ, 1-to-1 ಇಂಟ್ರಾಕ್ಷನ್ ಇರುತ್ತೆ, ಲೈಕ್ ಡೈರೆಕ್ಟ್ ಮೇಲ್ ಆಗಿರ್ಬೋದು ಅಥವಾ ಇಮೇಲ್ ಮಾರ್ಕೆಟಿಂಗ್ ಆಗಿರ್ಬೋದು. ಓಕೆ, ದೆನ್ ಬ್ರ್ಯಾಂಡಿಂಗ್ ಹೆಲ್ಪ್ಸ್ ಇನ್, ನೀವು ಬ್ರ್ಯಾಂಡಿಂಗ್ ಮಾಡ್ತಾ ಇದ್ದೀರಾ ಪ್ರಾಡಕ್ಟಿಗೆ, ಅದರಿಂದ ಏನಾಗುತ್ತೆ, ಲೋವರಿಂಗ್ ದ ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಆಗುತ್ತಾ, ಐಡೆಂಟಿಫೈಯಿಂಗ್ ಅ ಪ್ರಾಡಕ್ಟ್, ಎಸ್ ನಾವು ಪ್ರಾಡಕ್ಟ್ ಅನ್ನು ಐಡೆಂಟಿಫೈ ಮಾಡಬಹುದು. ಇನ್ಕ್ರೀಸಿಂಗ್ ಟ್ಯಾಕ್ಸ್ ಬೆನಿಫಿಟ್ ಇನ್ಕ್ರೀಸ್ ಆಗುತ್ತಾ, ಇಲ್ಲ. ಎಲಿಮಿನೇಟಿಂಗ್ ಕಾಂಪಿಟೇಟರ್ಸ್, ಬ್ರ್ಯಾಂಡಿಂಗ್ ಮಾಡೋದ್ರಿಂದ ಕಾಂಪಿಟೇಟರ್ಸ್ ಎಲಿಮಿನೇಟ್ ಆಗ್ತಾರಾ, ಇಲ್ಲ. ಸೊ ರೈಟ್ ಆನ್ಸರ್ ಇಸ್ ಐಡೆಂಟಿಫೈಯಿಂಗ್ ಅ ಪ್ರಾಡಕ್ಟ್. ಓಕೆ, ದೆನ್ ಕ್ವಶನ್ ನಂಬರ್ 17, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಎಕ್ಸ್ಟರ್ನಲ್ ಮಾರ್ಕೆಟಿಂಗ್ ಎನ್ವಿರಾನ್ಮೆಂಟ್ ಫ್ಯಾಕ್ಟರ್. ನೋಡಿ, ಕಂಪನಿಗೆ ಹೊರಗಿನ ಅಂಶಗಳು ಅಂತ ಯಾವ್ದನ್ನ ಕನ್ಸಿಡರ್ ಮಾಡ್ತೀವಿ, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ನೋಡಿ, ಕಂಪನಿಯ ಪಾಲಿಸೀಸ್ ಇಂಟರ್ನಲ್ ಆಗಿದೆ, ಆರ್ಗನೈಸೇಷನಲ್ ಕಲ್ಚರ್ ಇಂಟರ್ನಲ್ ಆಗಿದೆ, ಪೊಲಿಟಿಕಲ್ ಅಂಡ್ ಲೀಗಲ್ ಫ್ಯಾಕ್ಟರ್ ಎಕ್ಸ್ಟರ್ನಲ್ ಆಗಿರುತ್ತೆ, ಎಂಪ್ಲಾಯಿ ಸ್ಕಿಲ್ ಕೂಡ ಇಂಟರ್ನಲ್. ಹೌದಾ, ವಿಚ್ ಆಫ್ ದ ಫಾಲೋವಿಂಗ್ ಪ್ರೈಸಿಂಗ್ ಸ್ಟ್ರಾಟಜಿ ಸೆಟ್ಸ್ ಪ್ರೈಸಸ್ ಬೇಸ್ಡ್ ಆನ್ ದ ಪರ್ಸೀವ್ಡ್ ವ್ಯಾಲ್ಯೂ ರಾದರ್ ದನ್ ದ ಕಾಸ್ಟ್. ಅಂದ್ರೆ ನೋಡಿ, ಈಗ ಒಂದು ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ 10 ರೂಪೀಸ್ ಖರ್ಚು ಬಂದಿದೆ. 10 ರೂಪೀಸ್ ಖರ್ಚು ಬಂದರೂ ಕೂಡ ಕಸ್ಟಮರ್ ಮೈಂಡ್ ಅಲ್ಲಿ ಅದರ ಬಗ್ಗೆ 100 ರೂಪಾಯಿ ಕೊಡುವಂತಹ ಒಂದು ಪರ್ಸೆಪ್ಷನ್ ಇದೆ. ಅಂದ್ರೆ ಈ ಪ್ರಾಡಕ್ಟ್ 100 ರೂಪಾಯಿ ಬೆಲೆ ಬಾಳುತ್ತೆ ಅಂತ ಅವರು ಅಷ್ಟು ಕ್ವಾಲಿಟಿ ಪ್ರಾಡಕ್ಟ್ ಅಂತ ಅದಕ್ಕೆ ಒಂದು ಪರ್ಸೆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಇದಕ್ಕೆ ನಾವೇನಂತೀವಿ, ಪರ್ಸೀವ್ಡ್ ವ್ಯಾಲ್ಯೂ ಅಂತೀವಿ. ಅಂದ್ರೆ ಕಾಸ್ಟ್ ಇಲ್ಲಿ ಕನ್ಸಿಡರ್ ಆಗ್ತಾ ಇಲ್ಲ, ಪರ್ಸೆಪ್ಷನ್ ಅಂದ್ರೆ ಇದು ಒಂದು ವ್ಯಾಲ್ಯೂ ಬೇಸ್ಡ್ ಪ್ರೈಸಿಂಗ್ ಆಗಿದೆ. ಓಕೆನಾ, ಅದರ ಒಂದು ವ್ಯಾಲ್ಯೂ ಬಗ್ಗೆ ಕಸ್ಟಮರ್ ಮೈಂಡ್ ಅಲ್ಲಿ ಏನು ಪರ್ಸೆಪ್ಷನ್ ಇದೆ. ಓಕೆ, ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಪ್ರೈಸಿಂಗ್ ಸ್ಟ್ರಾಟಜಿ ಸೆಟ್ಸ್ ಪ್ರೈಸಸ್ ಬೇಸ್ಡ್ ಆನ್ ದ ಪರ್ಸೀವ್ಡ್ ವ್ಯಾಲ್ಯೂ ರಾದರ್ ದನ್ ದ ಕಾಸ್ಟ್. ಕಾಸ್ಟ್ನ ಬೇಸ್ಡ್ ಮೇಲೆ ಅಲ್ಲ, ಪರ್ಸೀವ್ಡ್ ವ್ಯಾಲ್ಯೂ ಬೇಸ್ಡ್ ಮೇಲೆ ಇರೋದು ವ್ಯಾಲ್ಯೂ ಬೇಸ್ಡ್ ಪ್ರೈಸಿಂಗ್. ಅರ್ಥ ಆಗ್ತಾ ಇದೆಯಾ? ಉಳಿದಿದ್ದು ನೋಡಿ, ಕಾಸ್ಟ್ ಪ್ಲಸ್ ಪ್ರೈಸಿಂಗ್ ಅಂದ್ರೆ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಅನ್ನ ಆಡ್ ಮಾಡಿರ್ತಾರೆ. ಪೆನೆಟ್ರೇಷನ್ ಪ್ರೈಸಿಂಗ್ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಲೋ ಪ್ರೈಸ್ ಅನ್ನ ಆಡ್ ಮಾಡೋದು. ಕಾಂಪಿಟೇಟಿವ್ ಪ್ರೈಸಿಂಗ್ ಅಂದ್ರೆ ಕಾಂಪಿಟೇಟರ್ಸ್ ಪ್ರೈಸ್ ಬೇಸ್ಡ್ ಮೇಲೆ ಪ್ರೈಸಿಂಗ್ ಅನ್ನ ಹಾಕೋದು. ವೈರಲ್ ಮಾರ್ಕೆಟಿಂಗ್ ರಿಲೈಸ್ ಆನ್, ನೋಡಿ ವೈರಲ್ ಅಂದ್ರೆ ಯಾವ ರೀತಿ ವೈರಸ್ ಹರಡುತ್ತೋ ಅದೇ ರೀತಿ ಮಾರ್ಕೆಟಿಂಗ್ ಹರಡೋದನ್ನ ವೈರಲ್ ಮಾರ್ಕೆಟಿಂಗ್ ರಿಲೈಸ್ ಆನ್ ಅಂತ ಹೇಳ್ತೀವಿ ನಾವು. ಅಂದ್ರೆ ವೈರಲ್ ಮಾರ್ಕೆಟಿಂಗ್ ಯಾವುದರ ಮೇಲೆ ಡಿಪೆಂಡೆಂಟ್ ಆಗಿದೆ, ಡೈರೆಕ್ಟ್ ಮೇಲ್ ಕಂಪನ್ಸ್ ಮೇಲೆ ಡಿಪೆಂಡೆಂಟ್ ಆಗಿದೆಯಾ, ನೀವು ಮೇಲ್ ಮಾಡಿದ್ರೆ ನಿಮ್ಮ ಮಾರ್ಕೆಟಿಂಗ್ ವೈರಲ್ ಆಗುತ್ತಾ. ಮಾಸ್ ಮೀಡಿಯಾ ಪ್ರಮೋಷನ್ ಅಂದ್ರೆ ಟಿವಿಗಳಲ್ಲಿ ರೇಡಿಯೋಗಳಲ್ಲಿ ನೀವು ಅಡ್ವರ್ಟೈಸ್ಮೆಂಟ್ ಅನ್ನ ಕೊಟ್ರೆ ಅಲ್ಲಿ ಅದು ವೈರಲ್ ಆಗುತ್ತಾ, ಅಥವಾ ವರ್ಡ್ ಆಫ್ ಮೌತ್ ಅಂಡ್ ಸೋಷಿಯಲ್ ಶೇರಿಂಗ್. ನೋಡಿ, ಸೊಸೈಟಿಯಲ್ಲಿ ಒಬ್ಬರಿಂದ ಒಬ್ಬರಿಗೆ ಬಾಯಿಂದ ಬಾಯಿಗೆ ಹರಡ್ತಾ ಹೋಗೋದು, ಒಂದು ಪ್ರಾಡಕ್ಟಿನ ಬಗ್ಗೆ ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು ಅದು ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಹೋಗೋದು, ಅದೇ ಸೋಷಿಯಲ್ ಶೇರಿಂಗ್ ಅಂತೀವಿ ನಾವು. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇಂದ ಆಗಿರ್ಬೋದು ಅಥವಾ ಬಾಯಿಂದ ಬಾಯಿಗೆ ಆಗಿರ್ಬೋದು, ಸೋಷಿಯಲ್ ಶೇರಿಂಗ್ ಏನಾಗುತ್ತೆ
ಅದು ವೈರಲ್ ಮಾರ್ಕೆಟಿಂಗ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಪರ್ಸನಲ್ ಸೆಲ್ಲಿಂಗ್ ಅಂದ್ರೆ ಏನು, ಒಬ್ಬನೇ ಸೇಲ್ಸ್ ಪರ್ಸನ್ ಹೋಗಿ ಪ್ರತಿಯೊಬ್ಬ ಕಸ್ಟಮರ್ಸ್ ಅನ್ನ ಹಿಡಿದು ಆತನಿಗೆ ಮಾರ್ಕೆಟಿಂಗ್ ಮಾಡ್ತಿರ್ತಾನೆ. ಸೊ ಇಲ್ಲಿ ವೈರಸ್ ತರ ವೈರಲ್ ಆಗೋದು ಯಾವುದು, ವೈರಲ್ ಮಾರ್ಕೆಟಿಂಗ್ ಎನ್ಕರೇಜಸ್ ಕಸ್ಟಮರ್ಸ್ ಟು ಶೇರ್ ಕಂಟೆಂಟ್ ಒರಿಜಿನಲಿ ಸ್ಪ್ರೆಡಿಂಗ್ ದ ಮೆಸೇಜ್ ವೈಡ್ಲಿ ಲೈಕ್ ಅ ವೈರಸ್. ಓಕೆ, ದೆನ್ 20th ಕ್ವಶನ್ ನೋಡಿ, ಇಲ್ಲಿ ಬಂತು ನೋಡಿ 7 P's ಆಫ್ ಮಾರ್ಕೆಟಿಂಗ್ ಬಗ್ಗೆ ರಿಪ್ಲೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಸ್ಟಾರ್ಟಿಂಗ್ ಇಂದ ತಿಳಿಸ್ತಾ ಬಂದಿದ್ದೆ, ಮಾಡಿದೀರಾ ಅನ್ಕೊಳ್ತೀನಿ. ಇಲ್ಲಿ ನೋಡಿ 7 P's ಆಫ್ ಮಾರ್ಕೆಟಿಂಗ್ ಅಂತ ಬಂದಾಗ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್, ಪ್ರಮೋಷನ್ 4 ಅಂತೂ ಇದ್ದೇ ಇದೆ. ಅದರೊಂದಿಗೆ ಪೀಪಲ್, ಪ್ರೊಸೆಸ್ ಅಂಡ್ ಫಿಸಿಕಲ್ ಎವಿಡೆನ್ಸ್ ಅನ್ನುವ 3 ಅಂಶಗಳು ಇಲ್ಲಿ ಆಡ್ ಆಗುತ್ತೆ. ಹಾಗಾದ್ರೆ ಮ್ಯಾಮ್ ಪೀಪಲ್ ಅಂದ್ರೆ ಏನು? ಪೀಪಲ್ ಅಂದ್ರೆ ನೋಡಿ ಎಂಪ್ಲಾಯೀಸ್ ಆಫ್ ದಟ್ ಪರ್ಟಿಕ್ಯುಲರ್ ಆರ್ಗನೈಸೇಷನ್. ಅಂದ್ರೆ ಈಗ ಒಂದು ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅನ್ಕೊಳ್ಳಿ. ಅಂದ್ರೆ ನೀವು ಒಂದು ರೆಸ್ಟೋರೆಂಟ್ಗೆ ಹೋಗಿದ್ದೀರಾ, ಅಲ್ಲಿಯ ಫುಡ್ ತುಂಬಾ ಚೆನ್ನಾಗಿದೆ, ಆದ್ರೆ ಅಲ್ಲಿರುವಂತಹ ಓನರ್ ಆಗಿರಬಹುದು, ಅಲ್ಲಿರುವಂತಹ ವೇಟರ್ಸ್ ಆಗಿರ್ಬೋದು, ಅಲ್ಲಿರುವಂತಹ ಕ್ಯಾಪ್ಟನ್ ಆಗಿರ್ಬೋದು, ಅವರ ಸರ್ವಿಸಸ್, ಅವರ ಒಂದು ಪೊಲೈಟ್ನೆಸ್ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಇದು ತುಂಬಾ ಪರಿಣಾಮ ಬೀರುತ್ತೆ ಸರ್ವಿಸ್ ಮೇಲೆ. ಓಕೆನಾ? ಅದೇ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡ್ತಾ ಇರುವ ಫ್ಯಾಕ್ಟರಿಯಲ್ಲಿರುವ ಎಂಪ್ಲಾಯಿಯ ಒಂದು ಪೊಲೈಟ್ನೆಸ್ ಡೈರೆಕ್ಟ್ ಆಗಿ ಪ್ರಾಡಕ್ಟ್ ಮೇಲೆ ಪರಿಣಾಮವನ್ನು ಬೀರೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಅದಾದ್ಮೇಲೆ ಪ್ರೊಸೆಸ್ ಅಂತ ಬಂದಾಗ ಆ ಒಂದು ಸರ್ವಿಸ್ ಪ್ರೊವೈಡ್ ಮಾಡುವಾಗ ನೀವು ಎಷ್ಟು ಎಫಿಷಿಯೆಂಟ್ ಆಗಿ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದೀರಾ ಅನ್ನೋದು ಪ್ರೊಸೆಸ್ ಅಲ್ಲಿ ಬರುತ್ತೆ. ಫಿಸಿಕಲ್ ಎವಿಡೆನ್ಸ್ ಅಂತ ಬಂದಾಗ ನೀವು ಒಂದು ರೆಸ್ಟೋರೆಂಟ್ಗೆ ಹೋಗಿದ್ದೀರಾ ಅಂದ್ರೆ ಅಲ್ಲಿ ಆಂಬಿಯನ್ಸ್ ಹೇಗಿದೆ, ಅಲ್ಲಿಯ ಕುರ್ಚಿಗಳಾಗಿರ್ಬೋದು, ಅಲ್ಲಿಯ ಲೈಟಿಂಗ್ ಆಗಿರ್ಬೋದು, ಅಲ್ಲಿ ಒಂದು ನೆಟ್ಟಿರುವಂತಹ ಗಿಡಗಳಾಗಿರ್ಬೋದು, ಗಾರ್ಡನ್ ಆಗಿರ್ಬೋದು, ಏನೋ ಒಂದು ಡೆಕೋರೇಟಿವ್ ಐಟಮ್ ಆಗಿರ್ಬೋದು, ಇದೆಲ್ಲವೂ ಪರಿಣಾಮ ಬೀರುತ್ತೆ. ಫಿಸಿಕಲ್ ಎವಿಡೆನ್ಸ್. ಓಕೆ, ಕ್ಯಾಪ್ಚರ್ ಸರ್ವಿಸ್ ಕ್ಯಾರೆಕ್ಟರಿಸ್ಟಿಕ್ಸ್, ಇದು ಸರ್ವಿಸ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ಪರಿಣಾಮವನ್ನ ಬೀರುತ್ತೆ. ನೆಕ್ಸ್ಟ್ ಒಂದು ಮಾರ್ಕೆಟಿಂಗ್ ಮಯೋಪಿಯಾ ರೆಫರ್ಸ್ ಟು, ಯಾವಾಗ ನೆನಪಿಟ್ಕೊಳ್ಬೇಕು ನೋಡಿ, ಒಂದು ಪ್ರಾಡಕ್ಟಿನ ಫೀಚರ್ಸ್ ಮೇಲೆ ಜಾಸ್ತಿ ನಾವು ಫೋಕಸ್ ಮಾಡ್ತಾ ಇದ್ದೀವಿ, ಆದ್ರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮೇಲೆ ಫೋಕಸ್ ಮಾಡ್ತಾ ಇಲ್ಲ. ಇದನ್ನ ಮಾರ್ಕೆಟಿಂಗ್ ಮಯೋಪಿಯಾ ಅಂತ ಕರೀತಾರೆ. ನೋಡಿ, ಫೋಕಸ್ ಆನ್ ಕಸ್ಟಮರ್ ನೀಡ್ಸ್ ಅಲ್ಲ, ಕಸ್ಟಮರ್ ನೀಡ್ಸ್ ಮೇಲೆ ಫೋಕಸ್ ಮಾಡದೇ ಇರೋದು, ಅದನ್ನ ಮಾರ್ಕೆಟಿಂಗ್ ಮಯೋಪಿಯಾ ಅಂತ ಕರಿತೀವಿ. ಶಾರ್ಟ್ ಸೈಟೆಡ್ ಫೋಕಸ್ ಆನ್ ಪ್ರಾಡಕ್ಟ್ ಫೀಚರ್ಸ್, ಪ್ರಾಡಕ್ಟಿನ ಫೀಚರ್ಸ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ ನಾವು. ಆದ್ರೆ ನೋಡಿ, ಮಾರ್ಕೆಟಿಂಗ್ ಮಯೋಪಿಯಾ ಇಸ್ ಟರ್ಮ್ ಕಾಯಿನ್ಡ್ ಬೈ ಥಿಯೋಡರ್ ಲೆವಿತ್. ಇದನ್ನೊಂದು ನೆನ್ಪಿಟ್ಕೊಳ್ಳಿ, ಥಿಯೋಡರ್ ಲೆವಿತ್ ಅನ್ನೋರು ಈ ಒಂದು ವರ್ಡ್ ಅನ್ನ ಯೂಸ್ ಮಾಡ್ತಾರೆ ಫಸ್ಟ್ ಟೈಮ್, ರೆಫರಿಂಗ್ ಅ ನ್ಯಾರೋ ಫೋಕಸ್, ಅಂದ್ರೆ ನಾವು ಸಂಕುಚಿತ ಒಂದು ಫೋಕಸ್ ಅನ್ನ ಇಟ್ಕೊಂಡಿದೀವಿ ಆನ್ ಪ್ರಾಡಕ್ಟ್ ಫೀಚರ್ಸ್. ಪ್ರಾಡಕ್ಟ್ ಫೀಚರ್ಸ್ ಅನ್ನು ಡೆವಲಪ್ ಮಾಡ್ತಾ ಇದೀವಿ, ಅದನ್ನು ಸುಧಾರಿಸ್ತಾ ಇದೀವಿ. ಆದ್ರೆ ನಾವು ಡೆವಲಪ್ ಮಾಡ್ತಾ ಇರುವಂತಹ ಫೀಚರ್ಸ್ ಕಸ್ಟಮರ್ ನೀಡ್ಸ್ ಅನ್ನ ಸ್ಯಾಟಿಸ್ಫೈ ಮಾಡ್ತಾ ಇದೆಯಾ ಅನ್ನೋದನ್ನ ನಾವು ಇಗ್ನೋರ್ ಮಾಡ್ತಾ ಇದೀವಿ. ಇದನ್ನ ಮಾರ್ಕೆಟಿಂಗ್ ಮಯೋಪಿಯಾ ಅಂತ ಕರೀತಾರೆ. ಓಕೆ, ಹೂ ಈಸ್ ನೋನ್ ಆಸ್ ದ ಫಾದರ್ ಆಫ್ ಮಾಡರ್ನ್ ಮಾರ್ಕೆಟಿಂಗ್. ಫಾದರ್ ಆಫ್ ಮಾಡರ್ನ್ ಮಾರ್ಕೆಟಿಂಗ್ ಅಂತ ಯಾರನ್ನ ಕರೀತಾರೆ? ಫಿಲಿಪ್ ಕೊಟ್ಲರ್ ಅವರನ್ನ. ಓಕೆನಾ? ದೆನ್ 23rd ಕ್ವಶನ್, ವಾಟ್ ಡಸ್ CRM ಸ್ಟ್ಯಾಂಡ್ಸ್ ಫಾರ್ ಇನ್ ಮಾರ್ಕೆಟಿಂಗ್? ನೋಡಿ, ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಅಂತ ನಾವು ಕರಿತೀವಿ. ಅಂದ್ರೆ ನಮ್ಮ ಕಂಪನಿ ತನ್ನ ಕಸ್ಟಮರ್ ಜೊತೆಗೆ ಒಂದು ಒಳ್ಳೆಯ ಸಂಬಂಧವನ್ನ ಏನ್ ಮಾಡೋದು, ಡೆವಲಪ್ ಮಾಡ್ಕೊಳ್ಳೋದು. ಅದರಿಂದ ಏನಾಗುತ್ತೆ, ಬ್ರ್ಯಾಂಡ್ ಲಾಯಲ್ಟಿ ಕ್ರಿಯೇಟ್ ಆಗುತ್ತೆ, ಅದರಿಂದ ಕಸ್ಟಮರ್ ರಿಟೈನ್ ಆಗ್ತಾನೆ. ಓಕೆ, ನೋಡಿ, ವಿಚ್ ಆಫ್ ದೀಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಇನ್ಬೌಂಡ್ ಮಾರ್ಕೆಟಿಂಗ್? ನೋಡಿ, ಇನ್ಬೌಂಡ್ ಮಾರ್ಕೆಟಿಂಗ್ ಅಂದ್ರೆ ಏನು? ಇನ್ಬೌಂಡ್ ಮಾರ್ಕೆಟಿಂಗ್ ಅಟ್ರಾಕ್ಟ್ಸ್ ಕಸ್ಟಮರ್ಸ್ ಥ್ರೂ ವ್ಯಾಲ್ಯೂಯಬಲ್ ಕಂಟೆಂಟ್, ಬ್ಲಾಗ್ಸ್, SEO ಅಂಡ್ ಸೋಷಿಯಲ್ ಮೀಡಿಯಾ. ನೋಡಿ, ಈಗಿನ ಒಂದು ಸೋಷಿಯಲ್ ಮೀಡಿಯಾ ಮಾರ್ಕೆಟ್ ಅಲ್ಲಿ ಏನಿದೆ ಅಂದ್ರೆ, ನೀವು ಒಂದು ಪ್ರಾಡಕ್ಟ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಈಸಿಯಾಗಿ ನೀವು ಅದರ ಕಡೆ ಅಟ್ರಾಕ್ಟ್ ಆಗ್ತೀರಾ. ಅಂದ್ರೆ ಇನ್ಬೌಂಡ್ ಮಾರ್ಕೆಟಿಂಗ್ ಅಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಆ ಒಂದು ಪ್ರಾಡಕ್ಟಿನ ಬಗ್ಗೆ ವ್ಯಾಲ್ಯೂಯಬಲ್ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಅದು ವಿಡಿಯೋ ಕಂಟೆಂಟ್ ಇರ್ಬೋದು, ಆಡಿಯೋ ಕಂಟೆಂಟ್ ಇರ್ಬೋದು, ಅಥವಾ ನಾವೇನಂತೀವಿ ಟೆಕ್ಸ್ಟ್ ರೂಪದಲ್ಲಿ ಇರ್ಬೋದು. ಓಕೆ, ಮೊದಲನೇದಾಗಿ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡೋದು ಬ್ಲಾಗ್ಸ್. ಬ್ಲಾಗ್ಸ್ ಅಂದ್ರೆ ಏನು? ಈಗ ವ್ಲಾಗ್ಸ್ ಅಂದ್ರೆ ವಿಡಿಯೋಗ್ರಫಿಯಲ್ಲಿ ಯಾವ ರೀತಿ ವಿಡಿಯೋ ಮಾಡಿರ್ತಾರೆ, ಬ್ಲಾಗ್ಸ್ ನೋಡ್ತೀರಾ ನೀವು, ಆ ವ್ಲಾಗ್ಸ್ ತರನೇ ಬ್ಲಾಗ್ಸ್ ಅಂದ್ರೆ ಏನು? ನೀವು ಗೂಗಲ್ ಅನ್ನು ಓಪನ್ ಮಾಡಿದಾಗ ನಿಮಗೆ ಮೊಬೈಲ್ ಅಲ್ಲಿ ಯೂಶುವಲಿ ಕೆಳಗೆ ಲೇಖನಗಳು ಕಾಣಿಸ್ತಾ ಇರುತ್ತೆ, ಅದು ಬ್ಲಾಗ್ಸ್ ಅಂತೀವಿ. ಅದೇ ರೀತಿ SEO ಅಂದ್ರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ. SEO ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಲ್ಲಿ ಏನಾಗುತ್ತೆ ಗೊತ್ತಾ, ಈಗ ನೀವೇನ್ ಮಾಡ್ತೀರಾ, KSET ಕಾಮರ್ಸ್ ಕ್ಲಾಸಸ್ ಇನ್ ಕನ್ನಡ ಅಂತ ಟೈಪ್ ಮಾಡ್ತೀರಾ, ಆ ಒಂದು ಸರ್ಚ್ ಇಂಜಿನ್ ನೀವು ಏನೋ ಒಂದು ಟೈಪ್ ಮಾಡಿದಾಗ ನನ್ನ ವಿಡಿಯೋನ ನಿಮಗೆ ಇದು ತೋರಿಸುತ್ತೆ. ಇದು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಅಂಡ್ ಸೋಷಿಯಲ್ ಮೀಡಿಯಾ, ಇವುಗಳನ್ನ ಯೂಸ್ ಮಾಡಿಕೊಂಡು ಮಾರ್ಕೆಟಿಂಗ್ ಮಾಡೋದನ್ನ. ಓಕೆ, ಇನ್ಬೌಂಡ್ ಮಾರ್ಕೆಟಿಂಗ್ ಅಟ್ರಾಕ್ಟ್ಸ್ ಕಸ್ಟಮರ್ಸ್ ಥ್ರೂ ವ್ಯಾಲ್ಯೂಯಬಲ್ ಕಂಟೆಂಟ್, ಬ್ಲಾಗ್ಸ್ ಅಂಡ್ SEO ಅಂಡ್ ಸೋಷಿಯಲ್ ಮೀಡಿಯಾ. ನೆನಪಿರುತ್ತಾ? ಓಕೆ, ಇಲ್ಲಿಯವರೆಗೂ ನೀವು ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀರಾ ಅಂದ್ರೆ, ಈಗ ನೋಡಿ ನಾವು 25th ಕ್ವಶನ್ಗೆ ಬಂದ್ಬಿಟ್ಟಿದ್ದೀವಿ. ಲಾಸ್ಟ್ 5 ಕ್ವಶನ್ಸ್ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದೇ ರೀತಿ ನೀವು ಸೀರಿಯಸ್ ಆಗಿ ಒಂದು ವೇಳೆ ಪ್ರಿಪರೇಷನ್ ಮಾಡಿದ್ರೆ 100% ನಿಮ್ಮ KSET ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ. ಓಕೆನಾ? ಇವತ್ತು 3 ಅಕ್ಟೋಬರ್ 2 ನವೆಂಬರ್ಗೆ ನಿಮ್ಮ ಎಕ್ಸಾಮ್ ಇದೆ. ದ ಕಾನ್ಸೆಪ್ಟ್ ಆಫ್ ಮೂಮೆಂಟ್ ಆಫ್ ಟ್ರೂತ್ ಇನ್ ಮಾರ್ಕೆಟಿಂಗ್ ರೆಫರ್ಸ್ ಟು. ನೋಡಿ, ಮಾರ್ಕೆಟಿಂಗ್ ಅಲ್ಲಿ ಏನಾಗುತ್ತೆ, ನೀವು ಪ್ರಾಡಕ್ಟ್ ಅನ್ನ
ಪ್ರೊಡ್ಯೂಸ್ ಮಾಡ್ತೀರಾ, ಪ್ರೈಸ್ ಡಿಸೈಡ್ ಮಾಡ್ತೀರಾ, ಅದನ್ನ ಮಾರ್ಕೆಟಿಂಗ್ ಮಾಡ್ತೀರಾ, ಎಲ್ಲವೂ ಮಾಡ್ತೀರಾ. ಆದ್ರೆ ಲಾಸ್ಟ್ ಅಲ್ಲಿ ಕಸ್ಟಮರ್ ಇಂಟರಾಕ್ಷನ್ ಪಾಯಿಂಟ್ ವಿತ್ ದ ಬ್ರ್ಯಾಂಡ್, ಲಾಸ್ಟ್ ಅಲ್ಲಿ ಒಂದು ಪಾಯಿಂಟ್ ಏನು ಬರುತ್ತೆ, ಕಸ್ಟಮರ್ ಬ್ರ್ಯಾಂಡ್ ಅನ್ನ ಅಥವಾ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡುವಾಗ ಕಸ್ಟಮರಿಗೂ ಮತ್ತು ಆ ಬ್ರ್ಯಾಂಡಿಗೂ ಮುಖಾಮುಖಿ ಆಗತ್ತೆ. ಆಗ ಆ ಒಂದು ಪ್ರಾಡಕ್ಟಿನ ಅಸಲಿಯತ್ತೆ ಏನು ಅಥವಾ ಆ ಪ್ರಾಡಕ್ಟಿನ ಟ್ರುತ್ ಏನು, ಅದು ನಿಜವಾಗ್ಲೂ ನೀವು ಮಾಡಿದಂತ ಅಡ್ವರ್ಟೈಸ್ಮೆಂಟ್ಗೆ ತಕ್ಕ ಹಾಗೆ ಅದರ ಕ್ವಾಲಿಟಿ ಇದೆಯಾ ಅನ್ನೋದು. ದ ಕಾನ್ಸೆಪ್ಟ್ ಆಫ್ ಮೂಮೆಂಟ್ ಆಫ್ ಟ್ರುತ್ ಅಂದ್ರೆ ಸತ್ಯ ಹೊರಗೆ ಬರುವಂತಹ ಒಂದು ಮೂಮೆಂಟ್ ಅಂತ ನಾವು ಹೇಳ್ತೀವಿ. ಅದನ್ನ ಯಾವ ಪಾಯಿಂಟ್ ಅನ್ನ ನಾವು ಕರಿತೀವಿ, ಟೈಮ್ ಆಫ್ ಪ್ರಾಡಕ್ಟ್ ಲಾಂಚ್ ಅನ್ನ ಕರಿತೀವ, ಕಸ್ಟಮರ್ ಇಂಟರಾಕ್ಷನ್ ವಿತ್ ಬ್ರ್ಯಾಂಡ್. ನೋಡಿ, ಕಸ್ಟಮರ್ ಇಂಟರಾಕ್ಷನ್ ವಿತ್ ಬ್ರ್ಯಾಂಡ್, ಯಾವಾಗ ಕಸ್ಟಮರ್ ಆ ಬ್ರ್ಯಾಂಡ್ ಜೊತೆಗೆ ಇಂಟರಾಕ್ಟ್ ಮಾಡ್ತಾನೋ ಅದನ್ನು ನಾವು ಮೂಮೆಂಟ್ ಆಫ್ ಟ್ರೂತ್ ಅಂತ ಕರಿತೀವಿ. ಯಾಕೆ, ವೆನ್ ಕಸ್ಟಮರ್ ಫಸ್ಟ್ ಇಂಟರಾಕ್ಟ್ಸ್ ವಿತ್ ದ ಪ್ರಾಡಕ್ಟ್ಸ್ ಆರ್ ಸರ್ವಿಸ್ ಫಾರ್ಮಿಂಗ್ ಎನ್ ಇಂಪ್ರೆಷನ್, ಆಗಲೇ ಅವನಿಗೆ ಆ ಒಂದು ಪ್ರಾಡಕ್ಟ್ ಬಗ್ಗೆ ತನ್ನದೇ ಆದ ಒಂದು ಏನ್ ಬರುತ್ತೆ ಹೇಳಿ, ಇಂಪ್ರೆಷನ್ ಅಥವಾ ಥಾಟ್ ಕ್ರಿಯೇಟ್ ಆಗುತ್ತೆ. ಸ್ಕಿಮ್ಮಿಂಗ್ ಪ್ರೈಸಿಂಗ್ ಸ್ಟ್ರಾಟಜಿ ಇಸ್ ಯೂಸ್ಡ್ ವೆನ್, ಸ್ಕಿಮ್ಮಿಂಗ್ ಪ್ರೈಸಿಂಗ್ ಅಂದ್ರೆ ಏನು, ಸ್ಟಾರ್ಟಿಂಗ್ ಅಲ್ಲೇ ಹೈ ಪ್ರೈಸ್ ಅನ್ನ ಇಡೋದು. ಓಕೆನಾ, ಸ್ಟಾರ್ಟಿಂಗ್ ಅಲ್ಲೇ ಹೈ ಪ್ರೈಸ್ ಅನ್ನ ಅಪ್ಲೈ ಮಾಡೋದು ಪ್ರಾಡಕ್ಟ್ಸ್ಗೆ. ಇದು ಯಾವಾಗ ಸಾಧ್ಯ ಹೇಳಿ, ಹೈ ಕಾಂಪಿಟೇಷನ್ ಇದ್ದಾಗ ಸಾಧ್ಯನಾ? ಇಲ್ಲ. ಹೈ ಕಾಂಪಿಟೇಷನ್ ಇದೆ ಅಂದ್ರೆ ನೀವು ಹೈ ಪ್ರೈಸ್ ಅನ್ನ ಇಟ್ಟರೆ ಜನ ನಿಮ್ಮ ಕಡೆಗೆ ಬರೋದಿಲ್ಲ. ಕಂಪನಿ ವಾಂಟ್ಸ್ ಟು ಪೆನೆಟ್ರೇಟ್ ದ ಮಾರ್ಕೆಟ್, ಪೆನೆಟ್ರೇಟ್ ಮಾಡೋದು, ಕಂಪನಿ ಒಂದು ಮಾರ್ಕೆಟ್ ನ ಪೆನೆಟ್ರೇಟ್ ಮಾಡಬೇಕು ಅಂದ್ರೆ ಪೆನೆಟ್ರೇಷನ್ ಪ್ರೈಸಿಂಗ್ ಅನ್ನ ಇಡಬೇಕು, ನಾಟ್ ಸ್ಕಿಮ್ಮಿಂಗ್ ಪ್ರೈಸಿಂಗ್. ಓಕೆ, ಪ್ರಾಡಕ್ಟ್ ಈಸ್ ನ್ಯೂ ಅಂಡ್ ಇನೋವೇಟಿವ್. ನೋಡಿ, ನಿಮ್ಮ ಪ್ರಾಡಕ್ಟ್ ನ್ಯೂ ಆಗಿದೆ ಬಟ್ ಇನೋವೇಟಿವ್ ಆಗಿದೆ, ನಿಮ್ಮಂತ ಪ್ರಾಡಕ್ಟ್ ಇನ್ನೊಂದಿಲ್ಲ ಅಂದಾಗ ಮಾತ್ರ ನೀವು ಹೈ ಪ್ರೈಸ್ ಅನ್ನ ಇಡಬಹುದು. ಸೊ ಆನ್ಸರ್ ಇಸ್ ಸಿ, ಪ್ರೈಸ್ ಸೆನ್ಸಿಟಿವಿಟಿ ಇಸ್ ಹೈ. ಆಪ್ಷನ್ ಡಿ ಏನ್ ಹೇಳ್ತಾ ಇದೆ ನೋಡಿ, ಪ್ರೈಸ್ ಸೆನ್ಸಿಟಿವಿಟಿ ತುಂಬಾ ಜಾಸ್ತಿ ಇದೆ ಮಾರ್ಕೆಟ್ ಅಲ್ಲಿ. ನೀವು ಸ್ವಲ್ಪ ಪ್ರಾಡಕ್ಟಿನ ಪ್ರೈಸ್ ಅನ್ನು ಜಾಸ್ತಿ ಮಾಡಿದ್ರು ಕಸ್ಟಮರ್ ಬೇರೆ ಕಂಪನಿಗೆ ಜಂಪ್ ಆಗ್ತಾರೆ ಅಂದಾಗ ನೀವು ಹೈ ಪ್ರೈಸ್ ಅನ್ನ ಇಡೋದಕ್ಕೆ ಬರೋದಿಲ್ಲ. ಸೊ ಆನ್ಸರ್ ಈಸ್ ಸಿ. ಓಕೆನಾ, ನೆಕ್ಸ್ಟ್ ನೋಡಿ 27, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಪುಲ್ ಸ್ಟ್ರಾಟಜಿ. ನೋಡಿ, ಮಾರ್ಕೆಟಿಂಗ್ ಅಲ್ಲಿ ನೆನಪಿಟ್ಟುಕೊಳ್ಬೇಕು, ಒಂದು ಕಸ್ಟಮರ್ಸ್ ಅನ್ನ ನೀವು ನಿಮ್ಮ ಕಡೆಗೆ ಎಳೆದುಕೊಳ್ತೀರಾ ಅಥವಾ ಪ್ರಾಡಕ್ಟ್ ಅನ್ನ ಕಸ್ಟಮರ್ಸ್ ಕಡೆಗೆ ದಬ್ತೀರಾ. ಪುಲ್ ಸ್ಟ್ರಾಟಜಿ, ಪುಷ್ ಸ್ಟ್ರಾಟಜಿ ಅಂತ ಎರಡು ಸ್ಟ್ರಾಟಜೀಸ್ ಬರುತ್ತೆ. ಈಗ ನೋಡಿ, ಅಡ್ವರ್ಟೈಸಿಂಗ್ ಮಾಡಿದಾಗ ನೀವು ಅಡ್ವರ್ಟೈಸ್ಮೆಂಟ್ ಮಾಡ್ತೀರಾ, ಅಡ್ವರ್ಟೈಸ್ಮೆಂಟ್ ಅನ್ನ ನೋಡಿ ಜನರೇ ನಿಮ್ಮ ಕಡೆಗೆ ಅಟ್ರಾಕ್ಟ್ ಆಗ್ತಾರೆ ಅಥವಾ ನಿಮ್ಮ ಪ್ರಾಡಕ್ಟ್ ಕಡೆಗೆ ಅಟ್ರಾಕ್ಟ್ ಆಗ್ತಾರೆ. ಅದನ್ನ ಪುಲ್ ಅಂದ್ರೆ ಅವರೇ ನಿಮ್ಮ ಕಡೆಗೆ ಎಳೆಯಲ್ಪಟ್ಟಿದ್ದಾರೆ ಅಥವಾ ಪುಲ್ ಆಗಿದ್ದಾರೆ ಅಂದ್ರೆ ನಾವೇನಂತೀವಿ, ಪುಲ್ ಸ್ಟ್ರಾಟಜಿ ಅಂತೀವಿ. ಪುಷ್ ಸ್ಟ್ರಾಟಜಿ ಅಂದ್ರೆ ಏನು, ನೀವು ಟ್ರೇಡ್ ಪ್ರಮೋಷನ್ಸ್ ಲೈಕ್ ಬೈ ಒನ್ ಗೆಟ್ ಒನ್ ಫ್ರೀ ಕೊಟ್ಟು ನೀವು ಪ್ರಾಡಕ್ಟ್ ಅನ್ನ ಅವ್ರಿಗೆ ಪುಷ್ ಮಾಡ್ತಾ ಇದ್ದೀರಾ. ಪರ್ಸನಲ್ ಸೆಲ್ಲಿಂಗ್ ಅಂದ್ರೆ ನೀವು ಒಬ್ಬ ಪರ್ಸನಲ್ ಸೇಲ್ಸ್ ಮೆನ್ ಅನ್ನ ಅಪಾಯಿಂಟ್ ಮಾಡಿ ಪ್ರಾಡಕ್ಟ್ ಅನ್ನ ಪುಷ್ ಮಾಡ್ತಾ ಇದ್ದೀರಾ. ಅದರ ಜೊತೆಗೆ ರಿಟೇಲ್ ಇನ್ಸೆಂಟಿವ್ಸ್ ಅನ್ನ ಕೊಟ್ಟು ನೀವು ಪ್ರಾಡಕ್ಟ್ ಅನ್ನ ಪುಷ್ ಮಾಡ್ತಾ ಇದ್ದೀರಾ, ಈ ರೀತಿ. ಓಕೆ, ಸೊ ಪುಲ್ ಸ್ಟ್ರಾಟಜಿಯಲ್ಲಿ ಬರೋದು ಅಡ್ವರ್ಟೈಸ್ಮೆಂಟ್, ಉಳಿದ ಎಲ್ಲವೂ ಪುಷ್ ಸ್ಟ್ರಾಟಜಿಯಲ್ಲಿ ಬರುತ್ತೆ. ಪುಲ್ ಸ್ಟ್ರಾಟಜಿ ಅಂದ್ರೆ ನೀವು ಅಡ್ವರ್ಟೈಸ್ಮೆಂಟ್ ಕೊಡ್ತೀರಾ, ಅವರು ತಾಮಾಗಿ ಕಂಪನಿಗಳಿಗೆ ಅಟ್ರಾಕ್ಟ್ ಆಗ್ತಾ ಇದ್ರೆ ಪುಲ್ ಅಂದ್ರೆ ನಿಮ್ಮ ಕಂಪನಿ ಕಡೆಗೆ ಅವ್ರನ್ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಎಳೆದುಕೊಳ್ತಾ ಇದ್ದೀರಾ, ಸೆಳೆದುಕೊಳ್ತಾ ಇದ್ದೀರಾ ಅನ್ಬೋದು. ಅದೇ ಪುಷ್ ಸ್ಟ್ರಾಟಜಿ ಅಂದ್ರೆ ಟ್ರೇಡ್ ಪ್ರಮೋಷನ್, ಅಡ್ವರ್ಟೈಸಿಂಗ್ ಟು ದ ಕಸ್ಟಮರ್ಸ್, ರಿಟೇಲ್ ಇನ್ಸೆಂಟಿವ್ಸ್, ಟ್ರೇಡ್ ಪ್ರಮೋಷನ್ಸ್, ಪರ್ಸನಲ್ ಸೆಲ್ಲಿಂಗ್ ಮತ್ತೆ ರಿಟೇಲ್ ಇನ್ಸೆಂಟಿವ್ಸ್ ಬರುತ್ತೆ. ಕ್ವಶನ್ ನಂಬರ್ 28 ಏನ್ ಹೇಳುತ್ತೆ ನೋಡಿ, ಇನ್ ಡಿಜಿಟಲ್ ಮಾರ್ಕೆಟಿಂಗ್ SEO ಸ್ಟ್ಯಾಂಡ್ಸ್ ಫಾರ್. ಮೇಲೆ ನಿಮ್ಗೆ ಹೇಳಿದೆ ನಾನು, ನೀವು ಕನ್ನಡ ಕ್ಲಾಸಸ್ ಫಾರ್ ಪೇಪರ್ ಟು ಕಾಮರ್ಸ್ ಅಂತ ಸರ್ಚ್ ಮಾಡ್ತೀರಾ, ಆಗ ನನ್ನ ವಿಡಿಯೋಸ್ ನಿಮಗೆ ಕಾಣುತ್ತೆ. ಅದನ್ನ ನಾವು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಕರಿತೀವಿ. ಓಕೆ, SEO ಏನು ಮಾಡುತ್ತೆ, ಇನ್ವಾಲ್ವ್ಸ್ ಆಪ್ಟಿಮೈಸಿಂಗ್ ವೆಬ್ಸೈಟ್ ಕಂಟೆಂಟ್, ಅಂದ್ರೆ ಆ ವೆಬ್ಸೈಟ್ ಅಲ್ಲಿ ಇರುವಂತಹ ಕಂಟೆಂಟ್ ಅನ್ನ ರ್ಯಾಂಕ್ ಮಾಡುತ್ತೆ. ಹೈಯರ್ ಇನ್ ಸರ್ಚ್ ಇಂಜಿನ್ ರಿಸಲ್ಟ್ಸ್ ಇನ್ ಇನ್ಕ್ರೀಸ್ ವಿಸಿಬಿಲಿಟಿ, ಅಂದ್ರೆ ನಾನು ಅಪ್ಲೋಡ್ ಮಾಡಿರುವಂತಹ ಕಂಟೆಂಟ್ ಏನಿದೆ ಅದು ನೀವೇನೋ ಒಂದು ಸರ್ಚ್ ಮಾಡಿದಾಗ ಅದು ನಿಮಗೆ ಕಾಣೋ ತರ ಮಾಡೋದು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಕ್ವಶನ್ ನಂಬರ್ 29, ವಿಚ್ ಆಫ್ ದೀಸ್ ಈಸ್ ಅ ಡಿಸ್ಅಡ್ವಾಂಟೇಜ್ ಆಫ್ ಪರ್ಸನಲ್ ಸೆಲ್ಲಿಂಗ್. ಪರ್ಸನಲ್ ಸೆಲ್ಲಿಂಗ್ ಅಂದ್ರೆ ಒಬ್ಬ ಸೇಲ್ಸ್ ಪರ್ಸನ್ ಹೋಗಿ ಪರ್ಸನಲ್ ಆಗಿ ಜನರನ್ನ ಮೀಟ್ ಆಗಿ ಸೆಲ್ ಮಾಡ್ತಾ ಇದ್ದಾನೆ. ಇದು ಏನಾಗುತ್ತೆ ಅಂದ್ರೆ ಇದರ ಡಿಸ್ಅಡ್ವಾಂಟೇಜ್ ಕೇಳ್ತಾ ಇದ್ದಾರೆ. ಓಕೆನಾ, ಈಗ ನೀವು ನೆಗೆಟಿವ್ ಪಾಯಿಂಟ್ ನೋಡ್ಬೇಕು. ನೋಡಿ, ಪರ್ಸನಲೈಸ್ಡ್ ಅಪ್ರೋಚ್ ಇರೋದು ಪಾಸಿಟಿವ್ ಅಪ್ರೋಚ್, ಅದು ಪಾಸಿಟಿವ್. ಹೈ ಕಾಸ್ಟ್ ಪರ್ ಕಾಂಟ್ರಾಕ್ಟ್, ನೋಡಿ ಹೈ ಕಾಸ್ಟ್ ಇದೆ ಅನ್ನೋದು ನೆಗೆಟಿವ್ ಪಾಯಿಂಟ್ ಇದೆ. ಎಸ್, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಇಮಿಡಿಯೇಟ್ ಫೀಡ್ಬ್ಯಾಕ್ ಸಿಗುತ್ತೆ ಅನ್ನೋದು ಕೂಡ ಪಾಸಿಟಿವ್ ಪಾಯಿಂಟ್ ಆಗಿದೆ. ರಿಲೇಶನ್ಶಿಪ್ ಬಿಲ್ಡ್ ಆಗುತ್ತೆ ಅನ್ನೋದು ಕೂಡ ಒಂದು ಪಾಸಿಟಿವ್ ಪಾಯಿಂಟ್. ಓಕೆ, ಲಾಸ್ಟ್ ಕ್ವೆಶ್ಚನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಡಿಸ್ಕ್ರೈಬ್ಡ್ ಬ್ರ್ಯಾಂಡ್ ಇಕ್ವಿಟಿ. ನೋಡಿ, ಬ್ರ್ಯಾಂಡ್ ಇಕ್ವಿಟಿ ಅಂದ್ರೆ ಏನು ಅಂತ ಮೊದಲು ನೆನ್ಪಿಟ್ಕೊಳ್ಳಿ. ಒಂದು ಪ್ರಾಡಕ್ಟ್ ಅನ್ನ ನಿಮ್ಮ ಸುತ್ತಮುತ್ತಲು ಕೆಲವೊಂದು ಇದಿರ್ಬೋದು, ಏನಂತಾರೆ, ಗಾರ್ಮೆಂಟ್ಸ್ ಅನ್ನ ನೀವು ನೋಡಿರ್ತೀರಾ ಅಥವಾ ಬಟ್ಟೆಯ ಫ್ಯಾಕ್ಟರಿಗಳನ್ನ ನೀವು ನೋಡಿರ್ತೀರಾ. ಲೋಕಲ್ ಅವ್ರೇನ್ ಮಾಡ್ತಿರ್ತಾರೆ, ಬಟ್ಟೆಗಳನ್ನ ಸ್ಟಿಚ್ ಮಾಡ್ತಿರ್ತಾರೆ, ಪ್ರೊಡ್ಯೂಸ್ ಮಾಡ್ತಿರ್ತಾರೆ. ಆ ಒಂದು ಬಟ್ಟೆಗಳು ದೊಡ್ಡ ದೊಡ್ಡ ಕಂಪನಿಗಳಿಗೆ ಹೋಗುತ್ತೆ. ಆ ಕಂಪನಿಯಲ್ಲಿ ಅದಕ್ಕೆ ಬ್ರ್ಯಾಂಡ್ ಹಾಕ್ತಾರೆ. ಬ್ರ್ಯಾಂಡ್ ಅನ್ನ ಹಾಕಿದಾಗ ಅದಕ್ಕೆ 100 ರೂಪಾಯಿಯ ಶರ್ಟ್, ನೀವು ಹಾಗೆ ವಿದೌಟ್ ಬ್ರ್ಯಾಂಡ್ ನೋಡಿದ್ರೆ ನಿಮ್ಗೆ 100 ರೂಪಾಯಿ ಶರ್ಟ್ ಅನಿಸ್ತಾ ಇರುತ್ತೆ. ಬ್ರ್ಯಾಂಡ್ ಹಾಕಿದಾಗ ಅದೇ ಶರ್ಟ್ ಅನ್ನು ನಾವು 1000 ರೂಪಾಯಿ ಕೂಡ ತಗೊಳ್ತೀವಿ. ಇದನ್ನೇ ಬ್ರ್ಯಾಂಡ್ ಇಕ್ವಿಟಿ ಅನ್ನೋದು. ವ್ಯಾಲ್ಯೂ ಆಡೆಡ್ ಬೈ ದ ಬ್ರ್ಯಾಂಡ್ ನೇಮ್, ಒಂದು ಬ್ರ್ಯಾಂಡ್ ನೇಮ್ ಆಡ್ ಆಗೋದ್ರಿಂದ ಆ ಒಂದು ಪ್ರಾಡಕ್ಟ್ಗೆ ಬರುವಂತಹ ವ್ಯಾಲ್ಯೂಗೆ ಬ್ರ್ಯಾಂಡ್ ಇಕ್ವಿಟಿ ಅಂತ ಕರೀತಾರೆ. ಓಕೆ, ವ್ಯಾಲ್ಯೂ ಆಡೆಡ್ ಬೈ ದ ಬ್ರ್ಯಾಂಡ್ ನೇಮ್. ಬ್ರ್ಯಾಂಡ್ ಇಕ್ವಿಟಿ ಇಸ್ ದ ಪ್ರೀಮಿಯಂ ವ್ಯಾಲ್ಯೂ, ಅಂದ್ರೆ ಎಕ್ಸ್ಟ್ರಾ ವ್ಯಾಲ್ಯೂ ಏನೋ ಆಡ್ ಆಗುತ್ತೆ ಒಂದು ಬ್ರ್ಯಾಂಡಿನ ಹೆಸರನ್ನ ಆಡ್ ಮಾಡೋದ್ರಿಂದ. ಓಕೆ, ಅದರಿಂದ ಅದಕ್ಕೆ ಏನ್ ಸಿಗುತ್ತೆ ಹೇಳಿ,
ರೆಕಗ್ನೈಸೇಷನ್, ಒಂದು ಗುರುತು ಸಿಗತ್ತೆ, ಕಸ್ಟಮರ್ ಲಾಯಲ್ಟಿ ಕ್ರಿಯೇಟ್ ಆಗತ್ತೆ, ಪರ್ಸೆಪ್ಷನ್ ಚೇಂಜ್ ಆಗತ್ತೆ. ಅರ್ಥ ಆಯ್ತಾ? ಈಗ ನೀವು ಒಂದು ಕೆಸೆಟ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿದ್ರಿ ಅನ್ಕೊಳ್ಳಿ. ಆ ಒಂದು ಕೆಸೆಟ್ ಅನ್ನೋದು ನಿಮ್ಮ ಹೆಸರಿನೊಂದಿಗೆ ಆಡ್ ಆದಾಗ ದಟ್ ವಿಲ್ ಕ್ರಿಯೇಟ್ ಬ್ರ್ಯಾಂಡ್ ಇಕ್ವಿಟಿ. ಅದೇನು ಕ್ರಿಯೇಟ್ ಮಾಡುತ್ತೆ ಹೇಳಿ? ಬ್ರ್ಯಾಂಡ್ ಇಕ್ವಿಟಿಯನ್ನು ಕ್ರಿಯೇಟ್ ಮಾಡುತ್ತೆ. ಈ ಒಂದು 2025 ನಿಮಗೆ ಆ ಒಂದು ಬ್ರ್ಯಾಂಡ್ ಇಕ್ವಿಟಿಯನ್ನು ಕೊಡಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಇದೇ ರೀತಿ ನನ್ನ ವಿಡಿಯೋಸ್ಗೆ ಸಪೋರ್ಟ್ ಮಾಡ್ತಾ ಇರಿ. ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಅದೇ ರೀತಿ ಮುಂದಿನ ಒಂದು ವಿಡಿಯೋಗಳ ಬಗ್ಗೆ ನಿಮಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ, ಯಾವ ರೀತಿಯ ವಿಡಿಯೋಗಳು ಬೇಕು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸೋದಕ್ಕೆ ಮರೆಯಬೇಡಿ.